ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ, ಶುಭೋದಯ. ದಿನ 1, 21 ದಿನಗಳ ಸಂಗೀತ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಮಹಾವತಾರ್ ಬಾಬಾಜಿ ಗುರುಗಳು, ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ ಇವತ್ತಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸೋಣ. ಹಾಗೆ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಗುರುಗಳು ಹಾಗೂ ನಾಗರಾಜ್ ಗುರುಜಿ ಅವರನ್ನು ಸ್ಮರಿಸುತ್ತಾ ಇವತ್ತಿನ ಕಾರ್ಯಕ್ರಮಗಳ ವಿವರಗಳು. ಮೊದಲನೆಯದಾಗಿ ಇಬ್ಬರು ಸೀನಿಯರ್ ಮಾಸ್ಟರ್ಸ್ ಅವರಿಂದ ಅವರ ಧ್ಯಾನಾನುಭವಗಳನ್ನ ಹಂಚ್ಕೊಳ್ತಾರೆ. ತದನಂತರ ಧ್ಯಾನ ಕಾರ್ಯಕ್ರಮ, ಸಂಗೀತ ಧ್ಯಾನ 1 ಗಂಟೆಗಳ ಕಾಲ. ನಂತರ ದಿನಕ್ಕೊಂದು ಮುದ್ರೆ. ಆ ಮುದ್ರೆ ಯಾವುದು ಅಂತ ಕೊನೆಯಲ್ಲಿ ನೋಡೋಣ, ಅದರ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮೊದಲಿಗೆ ಪ್ರಾರ್ಥನೆಯೊಂದಿಗೆ ನೇರವಾಗಿ ಕುಳಿತು ನಮಸ್ಕಾರ ಮುದ್ರ. ಅದಕ್ಕಿಂತ ಮುಂಚೆ ದೀರ್ಘವಾದ ಸರಾಗವಾದ ಉಸಿರಾಟ 3 ಬಾರಿ. ಉಸಿರನ್ನೊಮ್ಮೆ ದೀರ್ಘವಾಗಿ ತೆಗೆದುಕೊಂಡು ನಮಸ್ಕಾರ ಮುದ್ರಾ. ಓಂ 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 ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸ್ಥಿರವಾಗಿ ಗುರು ಹಿರಿಯರಿಗೆ ವಂದಿಸುತ್ತಾ ಸತ್ತು ನೇರ ಕೈಗಳನ್ನು ಈ ರೀತಿ ಕೈಗಳನ್ನು ಉಜ್ಜಿ ಆ ಶಾಖವನ್ನು ಕರ್ಣಗಳಿಗೆ ತಾಗಿಸುತ್ತಾ. ಓಕೆ ಮಾಸ್ಟರ್, ಇವತ್ತಿನ ಮೊದಲನೇ ದಿನ ಮಾರ್ಚ್ ತಿಂಗಳಲ್ಲಿ ಸಂಗೀತ ಧ್ಯಾನ ಕಾರ್ಯಕ್ರಮ 21 ದಿನಗಳ ಕಾಲ ಇಟ್ಕೊಳ್ಳಲಾಗಿತ್ತು. ಅದರಲ್ಲಿ ಪ್ರತಿನಿತ್ಯ ಒಂದೊಂದು ಪ್ರಾಣಾಯಾಮವನ್ನು ತಿಳ್ಕೊಳ್ತಾ ಇದ್ವಿ. ಆದರೆ ಈ ಏಪ್ರಿಲ್ ತಿಂಗಳ ಬ್ಯಾಚ್ 2 ನಲ್ಲಿ ನಾವು ಧ್ಯಾನದ ಜೊತೆ 1 ಗಂಟೆಯ ಸಂಗೀತ ಧ್ಯಾನದ ಜೊತೆ ಪ್ರತಿನಿತ್ಯ ಒಂದೊಂದು ಮುದ್ರೆಗಳನ್ನ ತಿಳ್ಕೊಳ್ತೇವೆ. ಈಗ ಮೊದಲಿಗೆ ಸೀನಿಯರ್ ಮಾಸ್ಟರ್ ನಂದಿನಿ ಮೇಡಮ್ ಅವರು ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಸುತೇಜ ಭಟ್ ಮೇಡಮ್ ಇದ್ದಾರೆ. ಹ್ಯಾಂಡ್ ರೈಸ್ ಮಾಡಿ ಮೇಡಮ್. ಮಾಡಿದ್ದೀನಿ ಮೇಡಮ್. ಎಸ್ ಮ್ಯಾಮ್. ಮೇಡಮ್, ನಿಮ್ಗೆ ಇವತ್ತಿನ ಮೊದಲನೇ ದಿನ 21 ದಿನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿಮ್ಮ ಈ ಒಂದು ವರ್ಷದ ಅಥವಾ 6 ತಿಂಗಳಲ್ಲಿ ನೀವೇನ್ ಬಂದು ಈ ಮಹಾವತಾರ್ ಫೌಂಡೇಶನ್ ಅಲ್ಲಿ ಧ್ಯಾನ ಮಾಡಿದೀರಾ, ಇದರಿಂದ ನೀವೇನು ಉಪಯೋಗ ಪಡೆದಿದ್ದೀರಾ ಅಂತ ನಮ್ಮ ಮಾಸ್ಟರ್ಸ್ಗೆಲ್ಲ ನೀವು 2 ನಿಮಿಷ ಶೇರ್ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮೇಡಮ್. ನಮಸ್ತೆ ಮೇಡಮ್. ಮೊದಲನೇದಾಗಿ ಪತ್ರಿಜಿ ಗುರುಗಳಿಗೂ, ನಮ್ಮ ಆಧ್ಯಾತ್ಮಿಕ ಗುರುಗಳಾದ ರಂಗನಾಥ್ ಗುರುಜಿ ಅವರಿಗೂ, ಯೋಗ ಗುರುಗಳಾದ ನಾಗರಾಜ್ ಗುರುಜಿ ಅವರಿಗೂ
ಹಾಗೂ ಇಲ್ಲಿರುವಂತ ಎಲ್ಲರಿಗೂ ನಮಸ್ಕರಿಸುತ್ತಾ, ಮೇಡಮ್ ನೀವು 2 ನಿಮಿಷ ಅಂದ್ರಿ, 20 ನಿಮಿಷ ಸಾಕಾಗಲ್ಲ ನಮ್ಮ ಶೇರಿಂಗ್ ಮಾಡ್ಕೊಳ್ಳಿಕ್ಕೆ, ಆದ್ರೂ ಶಾರ್ಟ್ ಆಗಿ ಹೇಳ್ತೀನಿ. ನಾನು ಸುತೇಜ ಭಟ್ ಅಂತ ಸಿರ್ಸಿಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ಧ್ಯಾನಕ್ಕೆ ಬಂದು ಜುಲೈ 2024ರಿಂದ ನಾನು ಜಾಯಿನ್ ಆದಾಗಿಂದ ಈವರೆಗೂ ನಾನು ಸಾಮಾನ್ಯವಾಗಿ ಡೈಲಿ ರೆಗ್ಯುಲರ್ ಆಗಿ ಜಾಯಿನ್ ಆಗ್ತಾ ಇದ್ದೀನಿ. ಎಲ್ಲೋ ಒಂದೊಂದು ದಿನ ಮಿಸ್ ಆಗ್ತದೆ ಊರಿಗೆ ಹೋದಾಗ ಅಷ್ಟೇನೆ. ಎಷ್ಟು ನನಗೆ ಇದರಿಂದ ಎಷ್ಟು ಖುಷಿ ಇದೆ ಅಂದ್ರೆ, ನನ್ನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಅದರಲ್ಲಿ ಬೆಳವಣಿಗೆ ಆಗಿದೆ. ಅಂದ್ರೆ ದೈಹಿಕವಾಗಿ ಒಂಥರ ಸುಸ್ತಾಗೋದು, ಯಾವಾಗ್ಲೂ ಏನೋ ಬೇಡಪ್ಪ ಕೆಲಸ ಮಾಡೋದು ಅನ್ಸೋದು. ಆದ್ರೆ ಈಗ ನಾನು ಇಡೀ ದಿನ ಬೇಕಾದ್ರೆ ಕೆಲಸ ಮಾಡ್ಕೊಂಡು, ಮತ್ತೆ ನೈಟ್, ನನಗೀಗ 64 ವರ್ಷ, ನಂಗೆ ಹೇಳ್ಕೊಳ್ಳಿಕ್ಕೆ ನಂಗೆ ಒಂಥರ 64 ವರ್ಷ ಹೇಳ್ಕೊಳ್ಳಿಕ್ಕೆ ಅಶ್ವಿನಿ ಮೇಡಮ್ ಹೇಳ್ತಿದ್ದಾರೆ, ನಿಮ್ ಮನಸ್ಸಿಗೆ ವಯಸ್ಸಾಗಿಲ್ಲ ದೇಹಕ್ಕೆ ಆಗಿದೆ ಅಂತ. ಅದ್ ನಿಜ. ನಾವು ಅಂದ್ಕೊಂಡ್ರೆ ಎಲ್ಲವೂ ಸಾಧ್ಯ ಅನ್ನೋದು. ಇಡೀ ದಿನ ನಾವು ವರ್ಕ್ ಮಾಡ್ಕೊಂಡು ರಾತ್ರಿ ಎಷ್ಟೋ ಸಲ 11-12 ಗಂಟೆವರೆಗೆ ನಾನು ಏನಾದ್ರು ಬುಕ್ಸ್ ಓದ್ತಾ ಮಲಗ್ತೀನಿ. ಮತ್ತೆ ಬೆಳಗ್ಗೆ 4:30-5 ಗಂಟೆಗೆ ಎಚ್ಚರ ಆಗುತ್ತೆ. ಇದೊಂದು ಇಡೀ ದಿನ ಆಕ್ಟಿವ್ ಆಗಿರ್ತೀನಿ. ಯಾರಾದ್ರೂ ನೆಂಟರು ಬಂದ್ರೆ ಮೊದ್ಲು ಕಳವಳ ಆಗೋದು, ಅಪ್ಪ ಹೆಂಗ್ ಮಾಡೋದು ಅಂತ. ಇವಾಗ ಏನಿಲ್ಲ, ಯಾರು ಬಂದ್ರು ಖುಷಿ ಇರ್ಲಿ ಬಿಡಿ ಬರ್ಲಿ ಅಂತ ನಾನು ಏನ್ ಅನ್ಕೊಂಡಿದೀನಿ ಆ ಟೈಮಿಗೆ ಆಗ್ತಾ ಇದೆ. ಅದೊಂದು ನಂಗೆ ತುಂಬಾ ಖುಷಿ ವಿಚಾರ. ಇನ್ನೊಂದು, ನನಗೆ ಸ್ವಲ್ಪ ಭುಜ ನೋವು, ಆಮೇಲೆ ಅಸಿಡಿಟಿ ಪ್ರಾಬ್ಲಮ್ ಇತ್ತು, ಅದೆಲ್ಲ ನಂಗೆ ನಿವಾರಣೆ ಆಯ್ತು. ಇನ್ನು ಒಂದು ಹೇಳ್ಬೇಕಂದ್ರೆ, ಈ ಬೆನ್ನು ನೋವಿತ್ತು. ಬೆನ್ನು ನೋವು ನನಗೆ ಮೇರುದಂಡ ಮುದ್ರೆ ಹೇಳ್ಕೊಟ್ಟಿದ್ರು ಗುರುಜಿಯವರು, ಅವರು ಯಾವಾಗ್ಲೂ ಹೇಳ್ತಿರ್ತಾರೆ. ಅದರಿಂದ ನಂಗೆ ಬೆನ್ನು ನೋವು ಸಂಪೂರ್ಣ ಕಡಿಮೆ ಆಯ್ತು. ಆಮೇಲೆ ನಾಗರಾಜ್ ಗುರುಜಿಯವರು ಕೂಡ ಕೆಲವೊಂದು ಟಿಪ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಅವೆಲ್ಲ ನಾವು ಅಳವಡಿಸ್ಕೊಳ್ಳೋದ್ರಿಂದ ಎಷ್ಟೊಂದು ನಮ್ಮ ಆರೋಗ್ಯದಲ್ಲಿ ಬರೇ ಇದೊಂದಲ್ಲ, ಎಲ್ಲದರಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಿಂದ ಬೆಳವಣಿಗೆ ಆಗಿದೆ. ಆಮೇಲೆ ರಂಗನಾಥ್ ಗುರುಜಿ ಅವರು ಯಾವಾಗ್ಲೂ ಹೇಳ್ತಾರೆ, ಇದ್ರ ಜೊತೆಗೆ ಮೂತ್ರ ಚಿಕಿತ್ಸೆ, ಮರ್ಮ ಚಿಕಿತ್ಸೆ ಜೊತೆಗೆ ಒಂದು ಯಾವುದು ಮನೆ ಮದ್ದು ಇರ್ಬೋದು. ಇದೆಲ್ಲದ್ರಿಂದ ನಮ್ಮ ಒಂದು ತೀರಾ ನಮ್ಮ ಒಂದು ಏನು ಅಂದ್ರೆ ಶರೀರದಲ್ಲಿ ಆಗುವಂತ ಕೆಲವು ಒಳ್ಳೆ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಆಮೇಲೆ ರಂಗನಾಥ್ ಗುರುಜಿ ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಯಾಕಂದ್ರೆ ನಾವು ಬರೇ ಧ್ಯಾನ ಮಾಡ್ಕೊಂಡು ಟಾಪಿಕ್ ಕೇಳ್ಕೊಂಡು ಸುಮ್ಮನೆ ಇರ್ತಿದ್ವಿ, ಅಥವಾ ಏನೋ ಒಂದೊಂದ್ಸಲ ಕಮೆಂಟ್ ಮಾಡ್ತಿದ್ವಿ. ಆದ್ರೆ ಗುರುಜಿ ಅವ್ರು, ನೀವು ಬರೇ ಹೇಳ್ಕೊಂಡು ಹೇಳಿದಷ್ಟೆಲ್ಲ ನೀವು ಇನ್ನೂ ಬೆಳವಣಿಗೆ ಆಗ್ಬೇಕು, ಇನ್ನೂ ನೀವು ಆಧ್ಯಾತ್ಮದಲ್ಲಿ ಮುಂದೆ ಹೋಗ್ಬೇಕು ಅಂದ್ರೆ ನೀವು ನಿಮ್ಮ ಒಂದು ಏನ್ ತಿಳ್ಕೊಂಡಿದ್ರಿ ಆ ವಿಷಯವನ್ನ ಹೇಳ್ಬೇಕು. ಇಲ್ಲಿ ನೀವು ಟಾಪಿಕ್ ಹೇಳ್ಬೇಕು, ನಿರೂಪಣೆ ಮಾಡ್ಬೇಕು, ಯಾವ್ದಾರು ಒಂದ್ ರೀತಿಲಿ ಹೇಳ್ರಿ ಅಂದ್ರು. ಹಂಗಾಗಿ ನನಗೆ ಅಶ್ವಿನಿ ಮೇಡಮ್ ಹಾಗೆ ಮಧುರಾ ಮೇಡಮ್ ಅವರೆಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಮಾಡಿದಕ್ಕಾಗಿ ನಾವು ನಿರೂಪಣೆ ಮಾಡುವಂತ ಅವಕಾಶ ಸಿಕ್ತು. ನಿರೂಪಣೆನೂ ಮಾಡ್ತಾ ಇದ್ದೀವಿ. ನಮ್ಮ ಟಾಪಿಕ್ಗಳು ಪ್ರತಿ ತಿಂಗಳಿಗೆ ಎರಡೆರಡು ಟಾಪಿಕ್ ಕೊಡ್ತಾ ಇದ್ದೀವಿ. ಅದೆಲ್ಲ ಓದುವಾಗ ತುಂಬಾ ಖುಷಿ ಆಗ್ತದೆ. ಇಂಥ ಒಂದು ಚಾನ್ಸು ಎಲ್ಲೂ ಯಾವ ಚಾನೆಲ್ದಲ್ಲೂ ಸಿಗೋದಿಲ್ಲ. ಅಂತ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಇನ್ನೂ ಹೇಳ್ಬೇಕಂದ್ರೆ ಬೇಕಾದಷ್ಟು ಇದೆ. ಮೇನ್ ಅಂದ್ರೆ ನನಗೆ ಮಂಡಿ ನೋವಿದೆ ಮಾಸ್ಟರ್ಸ್. ಆದ್ರೆ 2 ಸರ್ತಿ ನಾನು ಪ್ರತಿ ತಿಂಗಳು ಹೋಗ್ಬೇಕು ಅನ್ಸುತ್ತೆ. 1 ಸರ್ತಿ ಬೆಂಗಳೂರಿಗೆ ಹೋಗಿ ಬಂದೆ, ಮಾವತಾರ್ ಫೌಂಡೇಶನ್ಗೆ ಹೋಗಿ ಅಲ್ಲಿ ಒಂದು ಕಾರ್ಯಕ್ರಮ, ಪ್ರತಿ ತಿಂಗಳಾಗುವಂತ ಕಾರ್ಯಕ್ರಮದಲ್ಲಿ. ಇನ್ನೊಂದು ನನಗೆ ಆಶ್ಚರ್ಯವಾಗಿ ಏನು ಮಿರಾಕಲ್ ಅನ್ಸಿದ್ದು, ಸಿದ್ಧರ ಬೆಟ್ಟಕ್ಕೆ ಹೋಗಿ ಬಂದಿದ್ದು. ಅದು ಈ ಧ್ಯಾನದಿಂದ ಮಾತ್ರ ಸಾಧ್ಯ ಅಂತ ಅನ್ಸಿದ್ದು. ನಂಗೆ ಮಂಡಿ ನೋವು, ನಂಗೆ ಹತ್ತಕ್ಕೆ ಆಗಿಲ್ಲ. 1 ಕಿಲೋಮೀಟರ್ ಓಡಾಡಬಾರ್ದು, ಅರ್ಧ ಕಿಲೋಮೀಟರ್ ಓಡಾಡುವಂತ ಡಾಕ್ಟರ್ ಅಡ್ವೈಸ್ ಮಾಡ್ತಿದ್ರು. ಅಂತದ್ರಲ್ಲಿ 2-3 ಕಿಲೋಮೀಟರ್ ಅಶ್ವಿನಿ ಮೇಡಮ್ ನಮ್ ಜೊತೆಗಿದ್ರು. ಎಲ್ಲರೂ ಆಶ್ಚರ್ಯಪಟ್ಟಿದ್ದಾರೆ. ನಾವು ಹಾಗೆ ನಮ್ಮಂತ ವಯಸ್ಸಾದ್ರು ಎಷ್ಟೋ ಜನ ಆ ಒಂದು ಸಿದ್ಧರ ಬೆಟ್ಟವನ್ನ ಹತ್ತಿ ಇಳಿದಿದ್ದೀವಿ ಅಂದ್ರೆ ಅದು ಇದಕ್ಕಿಂತ ಇದೆಲ್ಲ ಧ್ಯಾನದಿಂದ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಇನ್ನೂ ಬಹಳಷ್ಟು ಇದೆ, ನಮಗ್ ಕೊಟ್ಟು 1 hour ಸಾಕಾಗಲ್ಲ. ಇಷ್ಟು ಹೇಳಿ ನಾವು ಕೇಳ್ಕೊಳ್ಳೋದು ಅಂದ್ರೆ, ಸಮಯ ಸಿಕ್ಕದಾಗೆಲ್ಲ ಧ್ಯಾನ ಮಾಡ್ರಿ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾ ಇದ್ರೆ ಇದನ್ನೆಲ್ಲ ತಿಳ್ಕೊಂಡು ನಾವು ಬೇರೆಯವರಿಗೂ ಹಂಚುತ್ತಾ ಅವ್ರನ್ನೂ ಈ ಧ್ಯಾನಕ್ಕೆ ಕರ್ಕೊಂಡು ಬರೋಣ. ನಮ್ಮ ಹತ್ರ ಸಾಧ್ಯವಾದಷ್ಟು ಏನು ನಮಗೆ ಕೊಡುಗೆ ಇದೆ ಅದನ್ನು ಕೊಡೋಣ. ಕೊಡುಗೆ ಅಂದ್ರೆ ನಮ್ಗೇನಿಲ್ಲ, ನಾವು ಏನು ಧ್ಯಾನ ಮಾಡೋದು ಅದ್ರಲ್ಲಿ ಒಂದು ಟಾಪಿಕ್ ಹೇಳ್ಕೋಬಹುದು, ನಮ್ಮ ಕಾಮೆಂಟ್ ಹೇಳ್ಕೋಬಹುದು, ನಮ್ಗೆ ಒಂದು ಆರೋಗ್ಯದಲ್ಲಿ ಸುಧಾರಣೆ ಮಾಡ್ಕೋಬಹುದು. ಇದೆಲ್ಲದೂ ಕೂಡ ನನಗೆ ಅನುಭವ ಆಗಿದ್ದು ಮಾಸ್ಟರ್ಸ್. ಎಲ್ಲರೂ ದಯವಿಟ್ಟು ಇದನ್ನ ನೀವು ಕೂಡ ಧ್ಯಾನಕ್ಕೆ ಬನ್ನಿ, ನೀವು ನಿಮ್ಮ ಒಂದು ಅನುಕೂಲವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ, ಮೇಡಮ್ ಅವಕಾಶ ಕೊಟ್ಟಿದ್ದಾಗೆ ಅಶ್ವಿನಿ ಮೇಡಮ್ಗೂ ತುಂಬಾ ಧನ್ಯವಾದಗಳು. ಮೇಡಮ್ ಅಂತೂ ಅವರು ಆಲ್ರೌಂಡ್ರು, ನಾ ಯಾವಾಗ್ಲೂ ಹೇಳ್ತಾ ಇದ್ದೀನಿ ಆಲ್ರೌಂಡರ್ ಅಶ್ವಿನಿ ಮೇಡಮ್ ಅಂತ. ಥ್ಯಾಂಕ್ ಯು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಒಂದು ಸಂಗೀತ ಧ್ಯಾನ ಕಾರ್ಯಕ್ರಮದ ತರಗತಿಗೆ ಬಂದು ನೀವು ನಿಮ್ಮ ಧ್ಯಾನಾನುಭವಗಳನ್ನ ಹಂಚ್ಕೊಂಡಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ಮಾಸ್ಟರ್ ಸುತೇಜ ಭಟ್ ಮೇಡಮ್, ಇವರು ಸ್ಟಾರ್ಟಿಂಗ್ ಬಂದಾಗ ಮಾತಾಡ್ತಾ ಇರ್ಲಿಲ್ಲ ನೋಡಿ, ಮಾತನಾಡುವ ಗಿಳಿಗಳಾಗ್ಬೇಕು ಅಂತ ಹೇಳ್ತಾರಲ್ವಾ, ಇವ್ರಾಗ್ಲೇ ಎಷ್ಟು ಮಾತಾಡಿದ್ದಾರೆ, ಧ್ಯಾನದಿಂದ ಏನ್ ಅನುಭವ ಪಡ್ಕೊಂಡಿದ್ದಾರೆ ಅಂತ ನಾವೆಲ್ಲ ತಿಳ್ಕೊಂಡ್ವಿ. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸಣ್ಣಗೌಡ್ರು ಸರ್, ನೀವು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ 1 ನಿಮಿಷ ಶೇರ್ ಮಾಡ್ಕೊಳ್ಳಿ. ಈಗ ಸಮಯ ಆಗ್ತಾ ಇದೆ. ಎಸ್ ಸರ್, ವೆಲ್ಕಮ್ ಸಣ್ಣಗೌಡ ಸರ್. ನಮಸ್ತೆ. ಎಲ್ಲ ಆತ್ಮಬಂಧುಗಳಿಗೂ ವಂದನೆಗಳನ್ನ ಸಲ್ಲಿಸುತ್ತಾ,
ಸ್ನೇಹಿತರೆ, ಅದ್ಭುತವಾಗಿರ್ತಕ್ಕಂಥ ಒಂದು ವೇದಿಕೆ ಅಂತ ಹೇಳ್ಬಹುದು. ನಾವು ಕೂಡ ಇಲ್ಲಿ ಕಳೆದ ವರ್ಷ ಆಗಸ್ಟ್ ತಿಂಗಳಿಂದ ಇಲ್ಲಿ ಕನೆಕ್ಟ್ ಆಗಿದ್ದೇವೆ. ನಿರಂತರವಾಗಿ ಇಲ್ಲಿ ಬರ್ತಾ ಇದ್ದೇವೆ. ಧ್ಯಾನ ಮಾಡೋದು ಗೊತ್ತಿಲ್ಲ, ನಮಗೆ ಪೂಜೆ ಮಾಡೋದು ಗೊತ್ತಿತ್ತು, ಧ್ಯಾನ ಮಾಡೋದು ಗೊತ್ತಿರ್ಲಿಲ್ಲ. ಬಟ್ ಇಲ್ಲಿ ಕೇಳ್ತಾ ಕೇಳ್ತಾ ನಮಗೆ ಧ್ಯಾನಗಳನ್ನ ಮಾಡ್ತಾ ಮಾಡ್ತಾ ಆರೋಗ್ಯದಲ್ಲೂ ಕೂಡ ಸುಮಾರು ಒಂದು ಬದಲಾವಣೆ ಮತ್ತು ಮಾನಸಿಕವಾಗಿನೂ ಕೂಡ ಭಯಂಕರವಾದಂತ ಒಂದು ಬದಲಾವಣೆ ಆಗಿದೆ ಅಂತ ಹೇಳ್ಬಹುದು. ಒಟ್ಟಾರೆ ಸಮಗ್ರವಾಗಿ ನಮ್ಮ ಆರೋಗ್ಯ ಮತ್ತು ನಮ್ಮ ಜೀವನ ಶೈಲಿ ಚೆನ್ನಾಗಿರ್ಬೇಕಂದ್ರೆ ಕುಟುಂಬದಲ್ಲಿ ಎಲ್ಲರ ಜೊತೆ, ಸಮಾಜದಲ್ಲಿ ಎಲ್ಲರ ಜೊತೆ ನಾವು ನಗನಗುತ್ತಾ ಏನೇ ಬಂದ್ರು ಕೂಡ ಅದನ್ನ ಧೈರ್ಯವಾಗಿ ಸ್ವೀಕರಿಸ್ತಕ್ಕಂಥ ಮನೋಭಾವ ಬರ್ತಕ್ಕಂಥದ್ದು ಈ ಒಂದು ಮಹಾವತಾರ ಫೌಂಡೇಶನ್ ನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ. ಎಲ್ಲರೂ ಕೂಡ ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಅವಕಾಶ ಕೊಟ್ಟಿ ಅವ್ರನ್ನ ಕರ್ಕೊಂಬರ್ರಿ ಅಂತ ಕೇಳ್ಕೊಳ್ತೇವಿ. ಜೊತೆಗೆ ಈಗ ತಾನೇ ಮಾತಾಡಿದ್ರು ನಮ್ಮ ಮೇಡಮ್ ಅವರು, ಸುತೇಜಾ ಭಟ್ ಮೇಡಮ್ ಅವರು, ಹಂಗೆ ಅವ್ರ ತರ ಯಾರಿಗೆಲ್ಲ ನಿಮ್ಮಲ್ಲಿ ಒಂದು ನಾನು ಈ ಭೂಮಿ ಮೇಲೆ ಇದ್ದೀನಿ, ನಾನು ಒಂದು ಜ್ಞಾನ ತಗೊಳ್ತದೀನಿ, 4 ಜನಕ್ಕೆ ಹಂಚ್ಬೇಕು ಅನ್ನೋ ಮನೋಭಾವ ಇರ್ತಕ್ಕಂಥವ್ರು ಇಲ್ಲಿ ಭಾಗವಹಿಸಿ ನೀವು ಕೂಡ ಪ್ರತಿ ತಿಂಗಳು ಒಬ್ರು ಅಥವಾ ಇಬ್ರು ಲೀಡರ್ ಆಗಿ ಮುಂದ್ ಬರ್ತಿದ್ದೀರಿ, ಸ್ವಯಂ ಸೇವಕರಾಗಿ ಮುಂದ್ ಬರ್ತೀರಿ ಅಂತ ನಾವು ಭಾವಿಸ್ತಾ ಇದೀವಿ. ನಿಮ್ಗೆ ಏನ್ ಸಲಹೆ ಸೂಚನೆ ಬೇಕು ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ, ಕಲಿಸ್ತೇವೆ. ನೀವು ಕೂಡ, ಯಾಕಂದ್ರೆ ಸ್ವಯಂ ಸೇವಕರ ಕೊರತೆ ಇದೆ. 3-4 ಕ್ಲಾಸು ಸೆಷನ್ ನಡೀತಾ ಇದಾವೆ ಈಗ ಇಲ್ಲಿ ಮಹಾವತಾರ ಫೌಂಡೇಶನ್ ಇಂದ. ಹಾಗಾಗ್ಬಿಟ್ಟು ಸ್ವಯಂ ಸೇವಕರ ಅವಶ್ಯಕತೆ ಇದೆ. ಯಾರೆಲ್ಲ ನನಗೆ ಆಗಲ್ಲ ಅಂತ ಇದ್ರ ನೀವು ನಮ್ಗೆ ಸಪ್ರೇಟ್ ನಾವು ಲೀಡರ್ ಮೀಟಿಂಗ್ ಮಾಡ್ತಿರ್ತೇವೆ, ಅಂತ ಸಮಯದಲ್ಲಿ ನೀವು ಬರೋದ್ರಿಂದ ನಿಮಗೂ ಕೂಡ ಅವಕಾಶ ಕೊಡ್ತೀವಿ. ಪ್ರತಿಯೊಬ್ಬರು ಅದು ಹೇಳ್ತಾರ, ಹಾಡ್ತಾ ಹಾಡ್ತಾ ರಾಗ, ಉಳ್ತಾ ರೋಗ ಅಂತೇಳಿ. ನೀವು ಮಾಡ್ತಾ ಮಾಡ್ತಾ ಬಂದ್ರೆ ಎಲ್ಲದೂ ಕೂಡ ನಿಮ್ಮಿಂದ ಸಾಧ್ಯತೆ ಇದೆ. ನೀವು ಭೂಮಿ ಮೇಲೆ ಇದ್ದೀರಿ ಅಂತ ಗೊತ್ತಾಗಬೇಕು ಅಂತಂದ್ರೆ ಅಟ್ಲೀಸ್ಟ್ ಇಂತ ಒಂದು ವೇದಿಕೆಯಲ್ಲಿ ಉಪಯೋಗ ಮಾಡ್ಕೊಂಡು ನೀವು ಇರುವಿಕೆಯನ್ನು ತೋರಿಸ್ರಿ ಅಂತ ಹೇಳಿ ಕೇಳ್ಕೊತಾ ಮಾತಾಡಕ್ ಅವಕಾಶ ಕೊಟ್ಟಿದ್ದಾಗಿ ಎಲ್ಲರಿಗೂ ವಂದಿಸುತ್ತಾ ಹೊರಟು ಮೇಡಮ್. ಓಕೆ, ತುಂಬಾ ಧನ್ಯವಾದಗಳು ಸಣ್ಣಗೌಡ್ರು ಸರ್. ನಿಮ್ಮ ಒಂದು ಧ್ಯಾನ ಅನುಭವ, ನೀವು ತೊಡಗಿಸ್ಕೊಂಡಿರೋ ರೀತಿ ನಾವು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ನಿಮ್ಮಲ್ಲಿ ಇಷ್ಟೊಂದು ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಬೆಳಗಿನ ತರಗತಿಯಲ್ಲಿ ನೀವು ಮಾತಾಡೋ ರೀತಿ ನಮ್ಗೆಲ್ಲ ಅರ್ಥ ಆಗಿದೆ. ತುಂಬಾ ಧನ್ಯವಾದಗಳು ಸರ್. ಈಗ ಮುಂದಿನ ಮಾಸ್ಟರ್ ನಂದಿನಿ ಮೇಡಮ್. ಎಸ್ ಮೇಡಮ್, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಮಾಸ್ಟರ್ಸ್ಗಾಗಿ ಕೊಡ್ಬೇಕೆಂದು ವಿನಂತಿ. ಎಸ್ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಇಲ್ಲಿರುವಂತಹ ಎಲ್ಲಾ ಆತ್ಮ ಬಂಧುಗಳಿಗೂ ಆತ್ಮಪೂರ್ವಕ ಪ್ರಣಾಮಗಳು. ನಾನು ಧ್ಯಾನಕ್ಕೆ ಬಂದು 1 ವರ್ಷ ಆಯ್ತು. 1 ವರ್ಷ ಆಗಿ ನಾವು ಸಿದ್ಧರ ಬೆಟ್ಟಕ್ಕೆ ಹೋಗಿ 1 ವರ್ಷದ ಸಂಭ್ರಮಾಚರಣೆ ಎಲ್ಲ ಆಚರಣೆ ಮಾಡು ಸಹ ಬಂದಾಯ್ತು. ನಾನ್ ಧ್ಯಾನಕ್ಕಿಂತ ಬರೋಕ್ಕಿಂತ ಮುಂಚೆ ನನ್ನಲ್ಲಿ ಕೆಲವೊಂದು ಮಾನಸಿಕ ಒತ್ತಡಗಳು ಹಾಗೂ ಖಿನ್ನತೆ, ಹಾಗೆ ನನ್ನ ಆರೋಗ್ಯ ಸಮಸ್ಯೆ ಇತ್ತು ನನ್ಗೆ ತುಂಬಾ. ಏನೇ ನೋಡಿದ್ರು ಒಂದು ಬಾಡಿನಲ್ಲಿ ಒಂದು ಸಣ್ಣ ಗುಳ್ಳೆ ಆದ್ರೂನು ಸಹ ಅದನ್ನ ನೆಗೆಟಿವ್ ಥಾಟಕ್ ತಗೊಂಡೋಗ್ಬಿಡ್ತಾ ಇದ್ದೆ ನಾನು. ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ಏನೋ ನನ್ ಜೀವನನೇ ಮುಗ್ದೋಗ್ಬಿಡ್ತೇನೋ, ಇನ್ನೇನು ನನ್ಗೆ ಏನೋ ದೊಡ್ಡ ಕಾಯಿಲೆ ಬಂದ್ಬಿಟ್ಟೈತೆ, ನನ್ ಏನಪ್ಪ ಮಾಡೋದು ಅನ್ನೋ ತರ ನಾನು ಯಾವಾಗ್ಲೂ ಆಲೋಚನೆ ಮಾಡ್ತಾ ಇದ್ದೆ ಫಸ್ಟ್, ನನ್ ಧ್ಯಾನಕ್ಕಿಂತ ಬರಕ್ಕಿಂತ ಮುಂಚೆ. ಆದ್ರೆ ನಾನು ಧ್ಯಾನಕ್ ಬಂದ್ಮೇಲೆ ನನ್ನ ಆತ್ಮಸ್ಥೈರ್ಯನೂ ಕೂಡ ಜಾಸ್ತಿ ಆಗಿದೆ, ಹಾಗೆ ನನ್ನ ಮನೋಬಲನೂ ಕೂಡ ಜಾಸ್ತಿ ಆಗಿದೆ. ನಾನು ಇವಾಗ ನೆಗೆಟಿವ್ ಅನ್ನೋದನ್ನ ಮಾತಾಡೋದನ್ನೇ ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಯೋಚನೆ ಅಲ್ಲ, ಮಾತಾಡೋದೇ ಕಡಿಮೆ ಮಾಡ್ಬಿಟ್ಟಿದೀನಿ. ಅದನ್ನ ಮಾತಾಡಿದ್ರೆ ತಾನೇ ಅದು ನಮ್ಮ ಮನ್ಸಿಗೆ ಬರೋದು ಅನ್ನೋದನ್ನ. ಅದು ಸಾಧ್ಯ ಆಗಿದ್ದು ಈ ನಮ್ಮ ಧ್ಯಾನದಿಂದನೇ. ನಮ್ಮ ಏಕಾಗ್ರತೆ ಆಗಿರ್ಬೋದು, ನಮ್ಮ ಖಿನ್ನತೆನ ನಿಯಂತ್ರಣ ಮಾಡೋದಿರ್ಬೋದು, ಅಥವಾ ನಮ್ಮ ಕೋಪನ ನಿಯಂತ್ರಣ ಮಾಡೋದಿರ್ಬೋದು, ನಾವು ಬೇರೆಯವ್ರ ಜೊತೆ ಬೆರೆಯೋ ರೀತಿನೂ ಸಹ, ನಾವು ಆಲೋಚನೆ ಮಾಡೋ ರೀತಿನೂ ಸಹ ನಾವು ಈ ಧ್ಯಾನದಿಂದ ಬದಲಾಯಿಸ್ಕೋಬಹುದು. ಇದನ್ನ ನಾನು ನನ್ನ ಧ್ಯಾನದಿಂದ ನಾನ್ ಕಂಡುಕೊಂಡಿದ್ದು. ನಾನು ಮೊದ್ಲು ಇದ್ದಿದ್ದೇ ಬೇರೆ. 2024 ನಂದಿನಿ ಇದ್ದಿದ್ದೇ ಬೇರೆ. 2024 ನಂತರ 2025 ನಂದಿನಿ ಬದುಕ್ತಾ ಇರೋ ರೀತಿ ಹಾಗೂ ಯೋಚನೆ ಆಲೋಚನೆ ಮಾಡ್ತಾ ಇರೋ ರೀತಿನೇ ಬೇರೆ. ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ. ಮತ್ತೆ ನಾವು ಈ ಧ್ಯಾನ ಕಾರ್ಯಕ್ರಮದ ಜೊತೆಗೆ ಇಲ್ಲಿ ನಮ್ಮ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ಅಂತ ಸಹ ಒಂದು ಟಾಪಿಕ್ ಇದೆ. ಅದ್ರೊಳಗೆ ನಾವು ಎಷ್ಟೋ ಒಂದು ಹೊಸ ವಿಚಾರನ ಅಳವಡಿಕೆ ಮಾಡ್ಕೊಂಡಿದೀವಿ. ನಾವು ಹಾಸ್ಪಿಟಲ್ಗೆ ಹೋದ್ರೆ ಡಾಕ್ಟ್ರು ಮೆಡಿಸನ್ ನ ಮಾತ್ರ ತರ ತಗೊಳ್ಳಿ, ಈ ಮೆಡಿಕಲ್ ಸ್ಟೋರ್ ಬರ್ಕೊಟ್ಬಿಡ್ತಾರೆ, ಇಷ್ಟಿಷ್ಟು ತಗೊಳ್ಳಿ, ಹಿಂಗ್ ಮಾಡಿ ಅಂತ. ಆದ್ರೆ ನಮ್ಮ ಸಮಗ್ರ ಜೀವನ ಶೈಲಿ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಾವು ಯಾವ ತರ ನಮ್ಮ ಜೀವನನ ನಾವು ಉತ್ತಮವಾಗಿ ಬದುಕ್ಬಹುದು, ನಾವು ಬಳಸ್ತಾ ಇರೋ ರೀತಿಲಿ ತಪ್ಪು ಯಾವ್ದು ಸರಿ ಯಾವ್ದು ಅನ್ನೋಂತ ತಿಳುವಳಿಕೆನ ನಮ್ಮ ಈ ವೇದಿಕೆ ನಮ್ಗೆ ಕಲ್ಪಿಸ್ಕೊಟ್ಟಿದೆ. ಹಾಗೇನೆ ನಮ್ಗೆ ಧೈರ್ಯ, ಸ್ಥೈರ್ಯ ಎಲ್ಲಾನು ಕೂಡ, ಮನೋಬಲ ಕೂಡ ಎಲ್ಲಾ ಕೂಡ ಜಾಸ್ತಿ ಆಗಿದೆ. ನಾವು ಮಾತಾಡ್ತಾನೆ ಇರ್ಲಿಲ್ಲ ಹೇಳ್ಬೇಕಂತಂದ್ರೆ. ಈಗ ಸ್ಟೇಜ್ ಮೇಲೆ ನಿಂತು ಭಾಷಣ ಮಾಡೋಷ್ಟು ಲೆವೆಲ್ಗೆ ನಮ್ ಕಾನ್ಫಿಡೆನ್ಸ್ ಬಂದಿದೆ. ಅದಕ್ಕೆಲ್ಲ ಕಾರಣನೇ ಈ ನಮ್ಮ ಧ್ಯಾನ. ಈ ಧ್ಯಾನ ಮಾಡೋದ್ರಿಂದ ನಮ್ಮ ಏಕಾಗ್ರತೆ ಜೊತೆಗೆ ನಮ್ಮ ಆಲೋಚನೆಗಳೆಲ್ಲ ಶೂನ್ಯ ಆಗೋದ್ರ ಜೊತೆಗೆ ನಮ್ಗೆ ಧೈರ್ಯನೂ ಸಹ ಬರುತ್ತೆ. ಮತ್ತೆ ನಮ್ಮ ನಾವು ವಿಭಿನ್ನವಾಗಿ ಆಲೋಚನೆ ಮಾಡ್ತೀವಿ, ಮತ್ತೆ ನಾವು ವಿಭಿನ್ನವಾಗಿ ನಮ್ಮ ಜೀವನ ಶೈಲಿನ ಸಾಗಿಸ್ತೀವಿ.
ಇದ್ರಿಂದ ತುಂಬಾ ಉಪಯುಕ್ತ ಆಗುತ್ತೆ. ಏಕೆ ಅಂತಂದ್ರೆ ಎಲ್ಲಾರ್ಗುನು ಇಂತಹ ವೇದಿಕೆ ಸಿಕ್ಕೋದಿಲ್ಲ. ಆದ್ರೆ ನಿಮಗೆಲ್ಲ ಸಿಕ್ಕಿದೆ, ನಾವೆಲ್ಲ ಇದ್ರೊಳಗೆ ಇದ್ದೀವಿ ಅಂದ್ರೆ ನಾವೇ ಭಾಗ್ಯಶಾಲಿಗಳು. ಈ ವೇದಿಕೆಯಲ್ಲಿ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದ ನೀವೆಲ್ಲ ಇದು ನನ್ನ ಅನುಭವನ ಕೇಳಿಸ್ಕೊಂಡಿದ್ದಕ್ಕೆ ನಿಮಗೆ ಮತ್ತೆ ಅಶ್ವಿನಿ ಮೇಡಮ್ ಅವರಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ತುಂಬಾ ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ಮಾಸ್ಟರ್ಸ್, ಇವರ ಮಾತಿನಲ್ಲಿ ಮೊದಲು 2024ರಲ್ಲಿ ಬಂದಾಗ ಬರೀ ನಂದಿನಿ, ಈಗ ನಂದಿನಿ ಪ್ರಸನ್ನ, ತುಂಬಾ ಪ್ರಸನ್ನತೆಯಿಂದ ಅವರು ಖುಷಿಯಿಂದ ಅವರ ಆರೋಗ್ಯವಾಗಿದ್ದು, ಅವರ ಮಾತಿನಲ್ಲಿ ಬಹಳ ವ್ಯತ್ಯಾಸ ನಮ್ಮ ನೋಡ್ತಾ ಇದೀವಿ, ಖುಷಿ ಆಗ್ತಾ ಇದೆ. ಹಾಗೆ ಧ್ಯಾನ ಮಾಡೋದ್ರಿಂದ ತುಂಬಾ ತುಂಬಾ ಉಪಯೋಗ ಇದೆ, ಪ್ರಯೋಜನ ಇದೆ. ತುಂಬಾ ಸಂತೋಷ, ಇರ್ತೀವಿ ಅನ್ನೋದಂತೂ 100% ನಿಜ. ಆದ್ರೆ ನಾವು ಧ್ಯಾನಕ್ಕೆ ಕೂಳ್ತಾಗ ನಮಗೆ ಅಸಾಧ್ಯ ಅನ್ಸುತ್ತೆ. ಮೊದಲನೇ ಸಲ ನಾವು ಕೂತಾಗ ಒಂದು 5 ದಿವಸದವರೆಗೂ ನಮ್ಗೆ ಆಗೋದಿಲ್ಲ, ಎದ್ದು ಹೊರಟೋಗೋಣಪ್ಪ ಅನ್ಸುತ್ತೆ. ಆದ್ರೆ ನಿರಂತರವಾಗಿ ನಾವು ಅದಕ್ಕೋಸ್ಕರ ಸಮಯ ಮಾಡ್ಕೊಂಡು ಮನಸ್ಸನ್ನ ಒಂದ್ ಕಡೆ ನಿಲ್ಸ್ಕೊಂಡು ನಾವು ಧ್ಯಾನ ಪ್ರತಿನಿತ್ಯ ಮಾಡ್ತಾ ಇದ್ರೆ ನಿಜವಾಗ್ಲೂ 100% ರಿಸಲ್ಟ್ ಇದೆ. ಯಾಕೆಂದ್ರೆ ಈಗ ನಾವೆಲ್ಲರೂ ಈಗ ಪಡೆದಿದ್ದೇವೆ. 1 ವರ್ಷದಿಂದ ಸತತವಾಗಿ ನಾವು ಇದರಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಮೊದಲು ನಾವೇನು ಮಾತಾಡೋಕೆ ಹಿಂಜರಿತಾ ಇದ್ವಿ. ಈಗ ಝೂಮ್ ವೇದಿಕೆಯಲ್ಲಿ ನಾವು ಸ್ಕ್ರೀನ್ ಮೇಲೆ ಬಂದಾಗ ನಮ್ಗೆ ಒಂಥರ ನೀರ್ ಕುಡ್ದ ಹಾಗೆ ಸರಾಗವಾಗಿ ಮಾತಾಡ್ತಾ ಇದೀವಿ. ಯಾಕೆಂದ್ರೆ ಈಗೆಲ್ಲ ತುಂಬಾ ಮಾತಾಡೋದಿದೆ, ಸಮಯ ಅಭಾವ ಇರೋದ್ರಿಂದ. ಈಗ ಮತ್ತೊಬ್ರು ಮಾಸ್ಟರ್ ಒಬ್ಬರಿಂದ ಮಾತಾಡ್ಸೋಣ, ಮಧುರಾ ಮೇಡಮ್ ಇಂದ. ವೆಲ್ಕಮ್ ಮೇಡಮ್, ಹ್ಯಾಂಡ್ ರೈಸ್ ಮಾಡಿ ನೀವು. ಮಾಸ್ಟರ್ಸ್, ಇನ್ನ ಮತ್ತೆ 2 ನಿಮಿಷ ನಾವು ಸಮಯ ತಗೊಂಡು ಮಧುರಾ ಮೇಡಮ್ ಬರ್ತಾ ಇದ್ದಾರೆ, ಅವರ ಈ ಧ್ಯಾನ ಅನುಭವ ಏನಿದೆ ಅಂತ ಕೇಳೋಣ. ಎಸ್ ಮೇಡಮ್. ಮಾಸ್ಟರ್ಸ್, ಎಲ್ರು ಆದಷ್ಟು ಸಾಧ್ಯವಾದಷ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ನಮಸ್ತೆ, ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಹಾಗೆ ಅಶ್ವಿನಿ ಮೇಡಮ್ ಅವರಿಗೆ, ರಂಗನಾಥ್ ಸರ್ ಅವರಿಗೆ ಎಲ್ರಿಗೂ ನಮಸ್ಕಾರ. ನಾನು ಕೂಡ 1 ವರ್ಷ ಆಯ್ತು ಮಹಾವತಾರ ಫೌಂಡೇಶನ್ ಬಂದು. ನನಗೂ ತುಂಬಾ ಲೈಫಲ್ಲಿ ಚೇಂಜಸ್ ಆಗಿದೆ. ನಾನು ಮೊದ್ಲೇ ಪಾಸಿಟಿವ್ ವ್ಯಕ್ತಿ, ಅದ್ರಲ್ಲೂ ಇನ್ನೂ ಮತ್ತೆ ನಮ್ಗೆ ಒಂಥರ ಬೂಸ್ಟ್ ಸಿಕ್ದಂಗಾಗಿದೆ ಈ ವೇದಿಕೆ. ಯಾಕಂದ್ರೆ ನಾನು ಎಲ್ಲ ಥಿಂಕ್ ಮಾಡೋದೆಲ್ಲ ನಾವು ಪಾಸಿಟಿವ್ ಆಗೇ ಇತ್ತು. ಯಾವ್ದನ್ನು ಮನ್ಸಿಗೆ ಯಾವ್ದನ್ನು ಹಚ್ಕೊಳ್ತಾ ಇರ್ಲಿಲ್ಲ ಮೊದ್ಲಿಂದನೂ. ಹಾಗೆ ಎಲ್ಲದನ್ನು ಕೂಲ್ ಆಗಿ ತಗೊಳ್ತಾ ಇದ್ದೆ. ಇರೋದ್ರ ಜೊತೆಗೆ ಇನ್ನೂ ನನಗೆ ಶಕ್ತಿ ತುಂಬ್ತಾ ಇದೆ ಈ ಮಹಾವತಾರ್ ಫೌಂಡೇಶನ್ ಅಂದ್ರೆ ಅಷ್ಟಿಷ್ಟಲ್ಲ. ಯಾಕಂದ್ರೆ ಈಗ ಒಂದ್ ಸ್ವಲ್ಪ ಪಾಸಿಟಿವ್ ಇದ್ದಾಗ ನಮಗ್ ಬೇಕಾದಂಗೆ ಸಿಕ್ಕಿದಾಗ ನಮ್ಗೆ ತುಂಬಾ ಶಕ್ತಿ ಯಾವ್ದು ಕೊಡುತ್ತೆ ಅಂದ್ರೆ, ಪಾಸಿಟಿವ್ ಜಾಸ್ತಿ ಕೊಟ್ಟಾಗ ನಾವ್ ಯಾವ ತರ ಆಗ್ಬಿಡ್ತೀವಿ ನೋಡಿ. ಯಾವ್ದನ್ನು ನಾನು ಒಂದ್ ಕಷ್ಟ ಬರ್ಲಿ ಸುಖ ಬರ್ಲಿ ಯಾವ್ದನ್ನು ನಾನು ಪ್ರೀತಿಯಿಂದನೇ ಸ್ವೀಕರಿಸೋದು. ಯಾಕಂದ್ರೆ ಯಾವ್ದನ್ನು ನಾನು ಅಂದ್ರೆ ಯಾರಿಗೂ ಹರ್ಟ್ ಮಾಡಕ್ಕೂ ಹೋಗಲ್ಲ, ಮತ್ತೆ ಯಾರನ್ನು ಬೇಜಾರು ಪಡ್ಸಲ್ಲ. ನಾನು ಹೇಗೆ ಅಂದ್ರೆ ಬಂದದ್ದನ್ನು ಸ್ವೀಕರಿಸ್ತೀನಿ, ಯಾವುದೇ ಬಂದು ತಗೊಳ್ತೀನಿ, ನನಗೆ ಬೇಜಾರಿಲ್ಲ. ಇವತ್ತು ನನಗೆ ವೇದಿಕೆ ಸಿಕ್ತಾ ಮಾತಾಡ್ತೀನಿ, ಇಲ್ಲ ಹಾಗೆ ಅಷ್ಟು ನನಗೆ ಮಹಾವತಾರ ಕೊಟ್ಟಿದೆ. ನಾನು ಅಷ್ಟು ಮಾತಾಡ್ತಿರ್ಲಿಲ್ಲ, ಸುಮ್ನೆ ಕುತ್ಕೊಳ್ತಾ ಇದ್ದೆ ವಿಡಿಯೋ ಆಫ್ ಮಾಡಿ. ಅಂದ್ರೆ ಈಗ ಇಲ್ಲಿರ್ಬೋದು ಹಿರಿಯ ಮಾಸ್ಟರ್ಸ್ ತುಂಬಾ ಜನ ಇದ್ದಾರೆ, ಅಶ್ವಿನಿ ಮೇಡಮ್ ಇರ್ಬೋದು, ನಂದಿನಿ ಮೇಡಮ್ ಅವರೆಲ್ಲ ಮೊದ್ಲು ನಮ್ಮನ್ನ ನೋಡಿ ಮೇಡಮ್ ನೀವು ಮಾತಾಡ್ಬೇಕು ಅಂತ ಹೇಳೋರು. ಆಮೇಲೆ ನಾವು ಹಾಗೆ ಒಂದೊಂದೇ ವರ್ಡ್ ಅಂದ್ರೆ ಎ ಅಂತ ಹೇಳ್ತೀವಲ್ಲ, ಹಾಗೆ ಎ ಇಂದ ಮಾತಾಡ್ತಾ ಅಂತೂ ಝೆಡ್ ಅವ್ರಿಗೆ ಬಂದ್ವಿ. ಇವಾಗ ನಾವ್ ಹೇಗೆ ಅಂದ್ರೆ ಸ್ಟೇಜ್ ಮೇಲೆ ನಿಂತ್ಕೊಳ್ಬೇಕಾದ್ರೆ ನಂದಿನಿ ಅವ್ರು ಹೇಳ್ದ ಹಾಗೆ 1 ಗಂಟೆ ಕೊಟ್ರು ಮಾತಾಡ್ತೀವಿ, ಬೇಜಾರಿಲ್ಲ. ಅಂದ್ರೆ ಅಷ್ಟು ಮಾತಾಡೋ ಅಂತ ಒಂದು ಪ್ರೌಢಿಮೆ ನಮ್ಮಲ್ಲಿ ಈಗ ಬಂದಿದೆ. ಮತ್ತೆ ಈಗ ಮಾತಾಡೋದು ಒಂದೇ ಅಲ್ಲ, ಪ್ರತಿಯೊಂದ್ರಲ್ಲೂ ನಾವು ಪಳಗ್ತಾ ಹೋಗ್ತಾ ಇದ್ವಿ. ಎಷ್ಟೊಂದಿದೆ ನಮ್ಮ ಮಹಾವತಾರಲ್ಲಿ. ಒಂದು ಯೂರಿನ್ ಥೆರಪಿ ಆಗ್ಬೋದು, ಮುದ್ರಾ ಥೆರಪಿ ಆಗ್ಬೋದು, ಕಲರ್ಸ್ ಥೆರಪಿ, ಅಕ್ಯುಪ್ರೆಷರ್ ಇರ್ಬೋದು, ಆಮೇಲೆ ಮನೆ ಮದ್ದುಗಳಿರ್ಬೋದು, ಸಮಗ್ರ ಜೀವನ ಶೈಲಿ ಇರ್ಬೋದು, ಪ್ರತಿಯೊಂದು ನಮ್ಗೆ ಈ ವೇದಿಕೆಯಲ್ಲಿ ಕೊಡ್ತಾ ಇದೆ. ನಾವು ನಮ್ಮ ಕಾಯಿಲೆಗಳನ್ನ ಹೊರಗಡೆ ಹೋಗಿ ಒಂದ್ ಸಣ್ಣದ್ ಯಾವ್ದೋ ಒಂದು ಜ್ವರ ಬಂತು, ಥಂಡಿ ಆಯ್ತು ಅಂದ ತಕ್ಷಣ ನಾವು ಹೊರಗಡೆ ಆಸ್ಪತ್ರೆ ಹೋಗಿ ಏನೋ ಒಂದ್ ಮಾತ್ರೆ ನುಂಗೋಕ್ಕಿಂತ ಇಲ್ಲಿ ಇರೋ ಒಂದು ಯಾವ್ಯಾವ್ದು ಬಳಸ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಬೇಕಾದಷ್ಟು ಕೊಡ್ತಾ ಇದೆ ಸಮಗ್ರ ಸ್ವಾಸ್ಥ್ಯ ಅನ್ನೋದನ್ನ. ಅದನ್ನ ನಾವು ಬಳಸ್ಕೊಂಡು ನಾವು ನಮ್ಮ ಕಾಯಿಲೆಗಳನ್ನ ಹುಷಾರ್ ಮಾಡ್ಕೊಂಡು, ನಾನು ಆಸ್ಪತ್ರೆ ಮೆಟ್ಲತ್ತೆ ಸುಮಾರು ಒಂದ್ 5-6 ವರ್ಷ ಆಯ್ತೇನ. ಈಗಂತೂ ಬಿಡಿ, ಪ್ರತಿಯೊಂದು ಮೊದ್ಲೇ ಹತ್ತುತ್ತಾ ಇರ್ಲಿಲ್ಲ ಆಸ್ಪತ್ರೆಯಿಂದ, ನಂಗೆ ಬೇಜಾರು ಹೋಗ್ಲಿಕ್ಕೆ. ಈಗಂತೂ ಈ ಮಹಾವತಾರ್ ವೇದಿಕೆಗೆ ಬಂದ್ಮೇಲೆ ಆಸ್ಪತ್ರೆ ಕಡೆ ಮುಖನೇ ಹಾಕ್ಲಿಲ್ಲ.
ಆಲ್ಮೋಸ್ಟ್ ಮನೆಯಲ್ಲೇ ಮದ್ದುಗಳನ್ನ ತಯಾರಿಸ್ಕೊಳ್ಳೋದು, ಆಮೇಲೆ ಮುದ್ರಾಗಳ ಥೆರಪಿ ಮಾಡ್ಕೊಳ್ಳೋದು, ಪ್ರತಿಯೊಂದು ಮಾಡ್ಕೊಂಡು ಮನೆಯಲ್ಲೇ ಕಡಿಮೆ ಮಾಡ್ಕೊಳ್ತೀನಿ. ಮನೆಯಲ್ಲೂ ಸ್ವಲ್ಪ ನಮ್ಮ ಮನೆಯಲ್ಲೂ ಆಸ್ಪತ್ರೆ ಹೋಗೋದು ತುಂಬಾ ಕಡಿಮೆ. ನನ್ನ ಮಕ್ಕಳಿರ್ಬೋದು, ನಮ್ಮ ಮನೆಯವ್ರು ಇರ್ಬೋದು, ಆಲ್ಮೋಸ್ಟ್ ಮನೆಯಲ್ಲೇ ಔಷಧಿಗಳನ್ನ ತಯಾರು ಮಾಡಿ ನಾವು ನಮ್ಮ ಕಾಯಿಲೆಗಳನ್ನು ಒಂದು ಹುಷಾರ್ ಮಾಡ್ಕೋತೇವೆ. ಅಂದ್ರೆ ಈ ಸಮಗ್ರ ಜೀವನ ಶೈಲಿ ಅಂತ ಏನ್ ಇದೆಯಾ ಈ ಟಾಪಿಕ್, ಅದ್ರ ತಕ್ಕವಾಗಿ ನಮ್ಮ ಜೀವನ ನಾವು ಅಳವಡಿಸ್ಕೊಳ್ತಾ ಬರ್ತಾ ಇದೀವಿ. ಮಾಸ್ಟರ್ಸ್ ನೀವು ಅಷ್ಟೇ ಎಲ್ಲರೂ ಇದನ್ನ ಅಳವಡಿಸ್ಕೊಳ್ಳಿ. ಯಾಕಂದ್ರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಒಂದ್ ಥಂಡಿ ಅಂತ ಹೋದ್ರೆ ಯಾವ್ದೋ ಒಂದ್ ಮಾತ್ರೆ ನುಂಗಿ ಬೇರೆ ಕಾಯಿಲೆ ಅಡಿಕ್ಟ್ ಆಗೋಕ್ಕಿಂತ ಇಲ್ಲಿರೋ ಶೈಲಿಗಳನ್ನೆಲ್ಲ ನಾವು ಬಳಸ್ಕೊಂಡು ಇಲ್ಲಿರೋ ಒಂದು ಜೀವನ ಶೈಲಿನ ಅಡಾಪ್ಟ್ ಮಾಡ್ಕೊಬಿಟ್ರೆ ಲೈಫ್ ಅಲ್ಲಿ ಯಾವ ಕಾಯಿಲೆಗಳು ಬರಲ್ಲ. ಆವಾಗ ನಮ್ಮ ಆರೋಗ್ಯನೂ ಸುಧಾರಿಸುತ್ತೆ, ತುಂಬಾ ಹ್ಯಾಪಿಯಾಗಿರ್ತೀವಿ, ಸಂತೋಷವಾಗಿರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಒಂದು ಅದ್ಭುತವಾದ ಒಂದು ವೇದಿಕೆ ಕಲ್ಸ್ಕೊಟ್ಟಿದ್ದೀರಾ ಇವತ್ತು ಮಾತಾಡ್ಲಿಕ್ಕೆ ನನಗೆ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಥ್ಯಾಂಕ್ ಯು ಮಹಾವತಾರ್ ವೇದಿಕೆ ಹಾಗೂ ಎಲ್ಲ ಆತ್ಮಬಂಧುಗಳಿಗೂ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ನೋಡಿದ್ರಲ್ಲ ಮಾಸ್ಟರ್ಸ್, ಮಧುರಾ ಹೆಗಡೆ ಹೆಸರೇ ಹೇಳುವ ಹಾಗೆ ಮಧುರವಾಗಿದ್ದಾರೆ. ಪ್ರಾರಂಭದಲ್ಲಿ ಇವರು ಝೂಮ್ ಕ್ಲಾಸ್ ನಲ್ಲಿ ಬಂದಾಗ ಮಾತನಾಡ್ತಾ ಇರ್ಲಿಲ್ಲ, ಎಷ್ಟು ಮಾತನಾಡ್ತಾ ಇರ್ಲಿಲ್ಲ, ತೊಡಗಿಸ್ಕೊಳ್ತಾ ಇರ್ಲಿಲ್ಲ. ಕಾಲ ಕಳೆದಂತೆ ವರ್ಷ ಈಗಾಗಲೇ 365 ದಿನಗಳ ತರಗತಿ 1 ವರ್ಷ ಪೂರೈಸಿದೆ. ಎಷ್ಟೆಲ್ಲ ನಾವು ಕಲ್ತಿದೀವಿ ಅಂತ ನಾವು ಹಿಂದೆ ತಿರುಗಿ ನೋಡಿದಾಗ ಸಾಕಷ್ಟು ಬದಲಾವಣೆಗಳು, ಪ್ರತಿಯೊಂದು ಏನೇನ್ ಬೇಕೋ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಸಿಗ್ತಾ ಇದೆ. ಅದೇ ಏಕೈಕ ವೇದಿಕೆ ನಮ್ಮ ಮಹಾವತಾರ್ ಫೌಂಡೇಶನ್. ತುಂಬಾ ಖುಷಿ ಆಗ್ತಾ ಇದೆ. ಮಾಸ್ಟರ್ಸ್ ಇಬ್ರು ಮಾತಾಡ್ಲಿಕ್ಕೆ ಇವತ್ತು ಒಂದು ಅವಕಾಶ ಇತ್ತು. ಸಮಯ ಅಭಾವ ಅಂತ ನಾವು ಹೇಳಲ್ಲ, ಪದೇ ಪದೇ ಸಮಯ ಆಗ್ತಾ ಇದೆ. ಆದ್ರೂ ಕೂಡ ನಮ್ಮ ಸೀನಿಯರ್ ಮಾಸ್ಟರ್ಸ್ ಗಳಿಂದ ಇನ್ನ ಒಬ್ರು ಕಡೆಯಿಂದ ಅನಿಸಿಕೆ ತಗೊಳ್ಳೋಣ. ಇಬ್ರು ಮೇಡಮ್ ಬಂದಿದ್ದಾರೆ, ಸಾರಿ, ತುಂಬಾ ಮಾಸ್ಟರ್ಸ್ ಜಾಯ್ನ್ ಆಗಿದ್ದಾರೆ, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತ್ರಿವೇಣಿ ಮೇಡಮ್, ನೀವು 1 ಅಥವಾ 2 ನಿಮಿಷಗಳ ಕಾಲಾವಕಾಶದಲ್ಲಿ ಶೇರ್ ಮಾಡ್ಕೊಳ್ಳಿ ಮೇಡಮ್. ನೀವು ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ ಮೇಡಮ್. ಎಸ್ ಮೇಡಮ್. ನಮಸ್ತೆ, ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ನಮನಗಳು. ಇವತ್ತಿಂದ ಮತ್ತೆ 11 ಗಂಟೆಗೆ ಧ್ಯಾನ ಶುರುವಾಗ್ತಾ ಇದೆ. ಎಲ್ರು ಧ್ಯಾನಕ್ಕೆ ಬರ್ತಾ ಇದ್ದೀರಾ. ಎಲ್ರಿಗೂ ಧ್ಯಾನದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಧ್ಯಾನ ಮಾಡೋದ್ರಿಂದ ಎಷ್ಟೋ ಲಾಭಗಳಿದೆ. ಮಧುರ ಅವ್ರು ಹೇಳ್ದಂಗೆ ಹಾಸ್ಪಿಟ್ಲು ಮುಖಾನೇ ನೋಡ್ದೆ ನಾನು ತುಂಬಾ ದಿನ ಆಯ್ತು. ನಾನು ಕೂಡ ಹಾಸ್ಪಿಟ್ಲಿಗೆ ಹೋಗೋದು ಕಡಿಮೆನೆ. ಯಾವ್ದೇ ಇದ್ರೂನು ಮನೆ ಮದ್ದು ಮಾಡ್ಕೊಂಡ್ರೆ ನಾವು ನಮ್ಮ ಆರೋಗ್ಯನ ಕರೆಕ್ಟ್ ಆಗಿ ಇಟ್ಕೊಂತ ಇದೀವಿ. ಅದೇ ತರ ಎಲ್ರುನು ಆರೋಗ್ಯನ ಮನೆ ಮದ್ದಲ್ಲೇನೆ ವಾಸಿ ಮಾಡ್ಕೊಂಡ್ರೆ, ಏನಾದ್ರೂ ಕಾಯಿಲೆಗಳು ಬಂದ್ರೆ ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಹೋಗದೆ ಮನೆಯಲ್ಲೇನೆ ಮನೆ ಮದ್ದಿನಿಂದ ಅವರ ಕಾಯಿಲೆಗಳನ್ನ ಗುಣಪಡಿಸ್ಕೊಳೋದು ಒಳ್ಳೇದು. ಧ್ಯಾನದಿಂದ ತುಂಬಾ ಲಾಭಗಳು. ಅದು ಮನುಷ್ಯನಿಗೆ ಒಂಥರ ಹೆಂಗೆ ಅಂದ್ರೆ ಸ್ಪಿರಿಟ್ ಕೊಟ್ಟಂಗೆ. ಅದನ್ನ ಮಾಡ್ತಾ ಹೋದಂಗೆ ಅವರಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಹೋಗುತ್ತೆ. ಮನುಷ್ಯ ಮೊದ್ಲಿದ್ದ ತರ ಇರಲ್ಲ. ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ನಮಗ್ ಕರೆಕ್ಟಾಗಿ ಗೊತ್ತಿರಲ್ಲ. ಧ್ಯಾನಕ್ ಬಂದ್ಮೇಲೆ ಅದರ ಅನುಭವ ನಮ್ಗಾಗುತ್ತೆ. ನಾವ್ ಯಾವ ರೀತಿ ನಡ್ಕೊಂಡ್ರೆ ನಮ್ ಜೀವನ ಕರೆಕ್ಟ್ ಆಗಿರುತ್ತೆ ಅನ್ನೋದು ನಾವ್ ತಿಳ್ಕೊಂಡಂಗಾಗುತ್ತೆ. ಧ್ಯಾನದಿಂದ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಾನು ಇಷ್ಟೊತ್ತು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಹೌದು, ಆಸ್ಪತ್ರೆ ಮೊದಲೆಲ್ಲ ಆಸ್ಪತ್ರೆ, ಯಾವಾಗ್ಲೂ ಆಸ್ಪತ್ರೆಗೆ ನಾವು ವಿಸಿಟ್ ಕೊಡ್ತಿದ್ದುಂಟು. ನನಗೆ 1 ವರ್ಷ ಆದ್ಮೇಲೆ ಈಗ್ಲೇ ಗೊತ್ತಾಗ್ತಾ ಇರೋದು, ಹೌದಾ ಆಸ್ಪತ್ರೆ ಅಂದ್ರೆ ಏನು, ಅದ್ರ ಮುಖ ನೋಡಿ ತುಂಬಾ ವರ್ಷ ದಿನಗಳೇ ಆಯ್ತು. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಇನ್ನ 2 ನಿಮಿಷ ಕಾಲಾವಕಾಶ ಇದೆ. ಧ್ಯಾನ ಪ್ರಾರಂಭಿಸೋಣ. ಧ್ಯಾನದ ತರಗತಿ ಆದ್ರಿಂದ ಇವತ್ತು 1 ಗಂಟೆಗಳು ಅಸಾಧ್ಯವಾಗಿದೆ, ಮೊದಲನೇ ದಿವಸ. ಇನ್ನು 2 ನಿಮಿಷ ಕಾಲಾವಕಾಶದಲ್ಲಿ ಇಬ್ರು ಮಾಸ್ಟರ್ಸ್ ಇಂದ ಅನಿಸಿಕೆ ತಗೊಂಡ್ಬಿಡೋಣ. 1 ನಿಮಿಷಗಳ ಕಾಲ ದಯವಿಟ್ಟು ಮಾಸ್ಟರ್ಸ್. ನಾಗರತ್ನಮ್ಮ ಮೇಡಮ್, ನಿಮ್ಮ ಧ್ಯಾನ ಅನುಭವ ತಿಳಿಸಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇದೀರಾ ಮೇಡಮ್? ನಾಗರತ್ನಮ್ಮ ಮೇಡಮ್. ಓಕೆ, ಸುತೇಜ ಪಟ್ ಮೇಡಮ್ ಇದಾರೆ ನೋಡಿ. ಇಲ್ಲ, ನಾಗರತ್ನಮ್ಮ ಮೇಡಮ್ ಇದ್ದಾರೆ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಅಶ್ವಿನಿ ಮೇಡಮ್. ಮೇಡಮ್ ಸಮಯಾವಕಾಶ ಕಮ್ಮಿ ಇದೆ, ದಯವಿಟ್ಟು 1 ನಿಮಿಷಗಳು ಶೇರ್ ಮಾಡಿ.
ಮತ್ತೆ ಮತ್ತೆ ಒಂದೊಂದ್ ದಿನ ನಿಮಗೆ ಅವಕಾಶ ಸಿಗುತ್ತೆ. ಆಯ್ತು ಮೇಡಮ್. ಅದೇ ಮಹಾವತಾರ್ ಫೌಂಡೇಶನ್ಗೆ ನಾನು ಸೇರಿ ಆಗ್ಲೇ ಒಂದು 8-9 ತಿಂಗಳಾಗಿದೆ, ಇನ್ನು ಜಾಸ್ತಿನೇ ಆಗಿರ್ಬೋದು. ಆದ್ರೂ ನನ್ಗೆ ಮೊದಲೆಲ್ಲ ನನ್ನ ಅನುಭವ ಹೇಳ್ಕೋಬೇಕು ಅಂತಂದ್ರೆ, ಮೊದಲು ನನಗೆ ಮಾತಾಡಕ್ಕೆ ಅಂದ್ರೆ ನಾನು ಮೊದಲೆಲ್ಲ ಟೀಚರ್ ಪೋಸ್ಟ್ ಅಲ್ಲಿ ಇಟ್ಕೊಂಡು ಮಾತಾಡ್ತಿದ್ದವಳು. ಬಟ್ ಮಧ್ಯೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ಬಿಟ್ಟು ಮಾತಾಡಕ್ಕೆ ಏನ್ ತುಂಬಾ ಹಿಂಜರಿಕೆ ಆಗೋದು, ಮೊನ್ನೆ ಮನ್ಸ್ಗೂ ಒಂಥರ ಮನೋರೋಗಿ ತರ ಆಗ್ಬಿಟ್ಟಿದೆ. ಮತ್ತೆ ನಿಮ್ಮನ್ನ ಒಂದ್ಸಲ ಮೀಟ್ ಮಾಡಿ ಅಶ್ವಿನಿ ಮೇಡಮ್ ಅವ್ರು ನಂಗೆ ಧೈರ್ಯ ತುಂಬಿ ಎಲ್ಲ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಮಾತಾಡ್ತೀನಿ. ಮತ್ತೆ ಮನೆ ಮದ್ದುಗಳು, ಈ ಸಣ್ಣ ಪುಟ್ಟ ಮನೆ ಔಷಧಿಗಳು, ಕಷಾಯಗಳು ಇವೆಲ್ಲ ಮಾಡ್ಕೊಂಡೆಲ್ಲ ಒಂದ್ ಸ್ವಲ್ಪ ಹೆಂಗೋ ಚರ್ಚಿಸ್ಕೊತಾ ಇದ್ದೆ. ಜೊತೆಗೆ ನನ್ನ ಧ್ಯಾನದ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಮೇಡಮ್. ಧ್ಯಾನಕ್ಕೆ ಇಷ್ಟು ಮಹತ್ವ ಕೊಡ್ಬೇಕು ಅಂತಾನೂ ಗೊತ್ತಿರ್ಲಿಲ್ಲ. ಈಗ ನೋಡಿ ಕೇಳ್ಬಿಟ್ಟು ರಂಗನಾಥ್ ಜಿನ ಮನೇಲಿ ಒಬ್ಳೇ ಇರ್ತೀನಲ್ವಾ, ಯಾರಾದ್ರೂ ಮನೇಲಿ ಇದ್ರೆ ನಾಚಿಕೆ ಆಗುತ್ತೆ. ಒಬ್ಳೇ ಇದ್ದಾಗ ಯಾರು ಕೇಳ್ತಾರೆ ನಾನು ಅನ್ಬಿಟ್ಟು ಯಾವಾಗ್ಲೂ ಆಟ ಹಾಕೊಂಡೇ ಇರ್ತೀನಿ. ಬೇರೆ ಮಕ್ಳುಗಳಾದ್ರೆ ಏನಾದ್ರು ಕೆಲಸ ಏನಾದ್ರು ಮಾಡ್ತಾ ಇರ್ಬೇಕಾದ್ರೆ ಆಟ ಹಾಕೊಂಡೇ ಇರ್ತೀನಿ. ಯಾಕೆಂದ್ರೆ ದಿಢೀರಂತ ಕುತ್ಕೊಂಡ್ಬಿಟ್ಟು ನನ್ಗೆ ಬೇಕು ಅಂದಾಗ, ಅದು ಅಲ್ಲದೆ ಒಂದು 5 ನಿಮಿಷದ್ದು 10 ನಿಮಿಷದ್ದೆಲ್ಲ ಧ್ಯಾನ ಮಾಡ್ಬೋದು ಅಂತೆಲ್ಲ ರಂಗನಾಥ್ ಸರ್ ಹೇಳ್ಕೊಟ್ಟು ದಿನ ಅವತ್ತಿನ ದಿವಸದಿಂದ ನನಗೆ ತುಂಬಾನೇ ಇನ್ನೂ ಇಂಟ್ರೆಸ್ಟ್ ಆಯ್ತು. ಎಲ್ಲಿ ಕುತ್ಕೊಂಡು ಮಾಡ್ಬೋದು. ಆ ಹ್ಯಾಟ್ ಹುಡ್ಕೋದೇ ಬೇಡ, ಸುಮ್ಮನೆ ಹಾಕೊಂಡಿರ್ತೀನಿ, ಮಲ್ಗಿರೋ ಕಡೆನೆ ಇಟ್ಕೊಂಡಿರ್ತೀನಿ. ಯಾವಾಗ್ಲೂ ಹ್ಯಾಟ್, ಈಗ ಏನಾದ್ರು ಒಂದ್ ಕೈಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ತಲೆ ಮೇಲೆ ಹ್ಯಾಟ್ ಇರುತ್ತೆ, ಅದು ಹಾಕೊಂಡ್ಬಿಟ್ಟು ಅಂದ್ರೆ ಏನೋ ಧ್ಯಾನಕ್ಕೆ ಅದು ಒಂಥರ ಪ್ರಚೋದನೆ ಆಗುತ್ತೆ ನನಗೆ. ಅದ್ ಇಟ್ಕೊಂಡು ತುಂಬಾ ಜೀವನದಲ್ಲಿ ಮುಂದೆ ನೀವ್ ಹೇಳ್ದಂಗೆ ನಾವು ಇನ್ನೂ ಸಾಧ್ಯ ಬೇಕಾದಷ್ಟು ಇತ್ತು, ಇಷ್ಟಕ್ಕೆ ನಿಲ್ಸಿದೀನಿ. ಒಂದು ಕೊಟೇಶನ್ ಒಂದು ಸಣ್ಣದು ನಿಮ್ಮ ಬಗ್ಗೆ ಬರ್ದಿದ್ದೀನಿ ಅಶ್ವಿನಿ ಮೇಡಮ್ಗೆ. ಈಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ, ಹೊಸ ಹರುಷಕ್ಕೆ ಹೊಸತು ತರುತ್ತಿದೆ, ಹೊಸ ವರುಷಕ್ಕೆ ಮಹಾವತಾರ ಸಂಸ್ಥೆಗೆ ಸೇರಿರೆಂದಿದೆ, ನಿಮಗೆ ಜ್ಞಾನ ದೊರೆಯುವುದೆಂದಿದೆ. ದಿನವೂ ಹೊಸ ಜ್ಞಾನ, ದಿನಕ್ಕೆ ಒಂದು ಹೊಸ ಅಧ್ಯಾಯ, ಹೊಸ ಗೆಳೆಯರಿಂದ ಹೊಸ ವಿಷಯವ ತಿಳಿಸಿದೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ಆತ್ಮೀಯ ಗೆಳೆತನ ಬೆಳೆಸಿದೆ, ಬೆಲ್ಲದಷ್ಟು ಸಿಹಿಯ ಕೊಟ್ಟು ಬೇವಿನಂತ ದುಃಖ ಮರೆಸಿದೆ, ಜೀವನದು ದೇಶವೆಂದು ತಿಳಿಸಿದೆ, ಓದದಿದ್ದ ಪುಸ್ತಕವ ಓದಿ ಮಸ್ತಕಕ್ಕೆ ತುಂಬಿದೆ, ಜೀವನಕ್ಕೆ ಬೇಕಿರುವ ಪಂಚಸೂತ್ರ ತಿಳಿಸಿದೆ, ಅನುಸರಿಸಿ ಬದುಕು ಸಾಗಿಸಿರಿ ಎಂದಿದೆ, ಬೇವಿನ ಪತ್ರೆ ಕಹಿಯ ಓಡಿಸಿ ಬೆಲ್ಲದಂತ ಸಿಹಿಯ ಪತ್ರಿಜಿಯವರ ಧ್ಯಾನ ಕೇಂದ್ರ, ಬೆಲ್ಲಕ್ಕಿಂತ ಸಿಹಿ ಇದೆ, ಸವಿದಿರಷ್ಟೇ ತಿಳಿಯುವುದು ಮಹಾವತಾರ ಸಂಸ್ಥೆಯ ಗುರಿ, ಸೇರಿ ನೀವು ಅನುಭವಿಸಿರಿ ಆಸಿರಿ. ದಿನಕ್ಕೆ ಒಂದು ಮನೆಯ ಬೇಸಿಗೆಗೊಂದು ಶರಬತ್ತು, ದಿನಕ್ಕೆ ಒಂದು ಮನೆಯ ಮದ್ದು ಬೇಸಿಗೆಗೊಂದು ಶರಬತ್ತು, ಮಧುರ ಮೇಡಮ್ಗೆ ನಮಸ್ತೆ ತಿಳಿಸಿರಿ, ಗೊತ್ತಿರದ ಕಲೆಯ ತುಂಬಿ ತಲೆಯ ಫ್ರೆಶ್ ಮಾಡಿದೆ, ಅಶ್ವಿನಿ ಮೇಡಮ್ಗೆ ಯುಗಾದಿಯ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ನು ಇದೆಯಾ ಕೇಳ್ಬೇಕು ಅಂತ ಆಸೆ ಆಗ್ತಿದೆ, ಆದ್ರೆ ಸಮಯದ ಒಂದು ಅಭಾವ. ಪ್ರತಿ ಶನಿವಾರ ನಾವು ಇನ್ಮೇಲೂ ಕೂಡ ಇದೇ ತರಗತಿಯಲ್ಲಿ ವಿಶೇಷ ಸಂಚಿಕೆ ಅಂತ ಪ್ರಾರಂಭಿಸ್ತಾ ಇದೀವಿ. ಪ್ರತಿ ಶನಿವಾರ ಮಾಸ್ಟರ್ಸ್ ವಿಶೇಷ ಸಂಚಿಕೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅಂದ್ರೆ ತಮ್ಮಲ್ಲಿನ ಕಲೆಯನ್ನು ಹೊರಗಡೆ ತರುವಂತಹ ಪ್ರಯತ್ನ. ಈಗಾಗ್ಲೇ ನಾಗರತ್ನಮ್ಮ ಮೇಡಮ್ ನೋಡಿದ್ರಿ, ಅವ್ರು ಮಾತಾಡಕ್ಕೆ ಬರಲ್ಲ ಅಂತ ಇದ್ರು, ಈಗ ಸ್ಟೇಜ್ ಮೇಲೆ ಬಂದಿದ್ದಾರೆ. ಸ್ಟೇಜ್ ಮೇಲೆ ಬಂದ್ಮೇಲೆ ಅವರು ಕವಿಯಾಗೆ ಒಂದು ಹಾಡನ್ನು ಬರೆದಿದ್ದಾರೆ ನಮಗೋಸ್ಕರ, ಮಹಾವತಾರ್ ಫೌಂಡೇಶನ್ಗೆ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್, 11ರ ತರಗತಿ ಸಮಯ ಸಂಗೀತ ಧ್ಯಾನ 1 ಗಂಟೆಗಳ ಕಾಲ ಇರುತ್ತೆ. ಆದ್ರೆ ಇವತ್ತು ಸೀನಿಯರ್ ಮಾಸ್ಟರ್ಸ್ ಗಳಿಂದ ಅನುಭವ ಹಂಚಿಕೆ ಇದ್ದಿದ್ರಿಂದ ಅರ್ಧ ಗಂಟೆ ಲೇಟ್ ಆಗಿದೆ. 20-25 ನಿಮಿಷ ಇವತ್ತು ಧ್ಯಾನ ಇರುತ್ತೆ. ಇನ್ನ 5 ನಿಮಿಷದಲ್ಲಿ ಕೊನೆಯದಾಗಿ ಒಂದು ಮುದ್ರೆ ಯಾವುದು ಅಂತ ನೋಡೋಣ. ಈಗ ಎಲ್ಲರೂ ಧ್ಯಾನ ಸ್ಥಿತಿಗೆ ಬರೋಣ. ಎಲ್ಲರಿಗೂ ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ, ಮಾಸ್ಟರ್ಸ್ ಹೊಸಬರಿದ್ದರೆ ಗೈಡೆನ್ಸ್ ನೀಡಲಾಗುತ್ತೆ. ಪ್ರಶಾಂತವಾದ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಧ್ಯಾನಕ್ಕೆ ಮೊದಲು 1 ಗ್ಲಾಸ್ ನೀರನ್ನು ಸೇವಿಸೋಣ.
ನೇರವಾಗಿ ಕತ್ತು ಬೆನ್ನುಹುರಿ ನೇರ, ಕನ್ನಡಕಗಳಿದ್ದರೆ ಪಕ್ಕಕ್ಕಿಟ್ಟು ಕೈಗಳನ್ನು ಈ ರೀತಿ ಬೆರಳಿಗೆ ಬೆರಳು ಬೆಸೆದು ಮಡಿಲ ಮೇಲಿಟ್ಟುಕೊಂಡು ನೆಲದ ಮೇಲಾದರೆ ಸುಖಾಸನದಲ್ಲಿ ಒಂದು ಮ್ಯಾಟ್ ಮೇಲೆ ಕುಳಿತು ಸೋಫಾ ಅಥವಾ ಕುರ್ಚಿಯ ಮೇಲೆ ಕುಳಿತಾಗ ಕಾಲುಗಳನ್ನು ಈ ರೀತಿ ಕ್ರಾಸ್ ಮಾಡಿ ಕುಳಿತು ಈಗ ಮೊದಲು ಸುಖಾಸನದಲ್ಲಿ ಹಾಯಾಗಿ ಕುಳಿತುಕೊಂಡು ಎರಡು ಕೈ ಬೆರಳುಗಳನ್ನು ಜೋಡಿಸಿಕೊಂಡು ಈಗ ನಿಧಾನ ಮೃದುವಾಗಿ ಕಣ್ಣುಗಳನ್ನು ಮುಚ್ಚೋಣ. ಕೇವಲ ಸಹಜ ಸರಳವಾದ ಉಸಿರಾಟ. ಹೊಸ ಮಾಸ್ಟರ್ಸ್ ಇದ್ದರೆ ಗಮನಿಸಿಕೊಳ್ಳಿ. ನಾವು ಇವತ್ತಿನಿಂದ ಪ್ರಾರಂಭ ಮಾಡಿ 21 ದಿನಗಳ ಕಾಲ ಸತತವಾಗಿ ಈ ಧ್ಯಾನಾಭ್ಯಾಸ ಮಾಡುವುದರಿಂದ ನಮಗೆ ಏನು ಬೇಕೋ ಅದನ್ನೆಲ್ಲ ಪಡೆಯಬಹುದು. ಮನದಲ್ಲಿ ಒಂದೊಮ್ಮೆ ಸಂಕಲ್ಪ ಮಾಡಿಕೊಳ್ಳುತ್ತಾ ಈ 21 ದಿನಗಳು ಸತತವಾಗಿ ಬಿಡದೆ ಸರಿಯಾದ ಸಮಯಕ್ಕೆ ಯಾವುದು ಏನೇ ಇದ್ದರೂ ಪಕ್ಕಕ್ಕೆ ತಳ್ಳಿ ಧ್ಯಾನ ಪ್ರಾರಂಭಿಸುತ್ತೇವೆ ಎಂದು ಸಂಕಲ್ಪದೊಂದಿಗೆ ಯಾವುದೇ ಕುಂಭಕ ರೇಚಕ ದೀರ್ಘ ಉಸಿರಾಟ ಬೇಡ. ಕೇವಲ ದಿನನಿತ್ಯ ನಮಗರಿವಿಲ್ಲದಂತೆ ಮಾಡುವಂತಹ ಸಹಜ ಸರಳವಾದ ಉಸಿರಾಟದ ಕಡೆ ಗಮನ. ಒಂದೊಮ್ಮೆ ಆಲೋಚನೆಗಳೇನಾದರೂ ನಮ್ಮ ಬಳಿ ಸುಳಿದಿದ್ದರೆ ಅದನ್ನು ಪಕ್ಕಕ್ಕಿಟ್ಟು ಅಥವಾ ತುಂಡರಿಸಿ ಕೇವಲ ಉಸಿರಾಟವನ್ನು ಗಮನಿಸೋಣ. ಒಳ ಹೋಗುತ್ತಿರುವಂತಹ ಉಸಿರು, ಹೊರ ಹಾಕುತ್ತಿರುವಂತಹ ಉಸಿರು, ಕೇವಲ ಇದರ ಕಡೆ ಮಾತ್ರ ಗಮನ ಇಡೋಣ. ಮುಖದಲ್ಲಿ ಮುಗ್ಧವಾದ ಮಂದಹಾಸ ನಗುವಿರಲಿ. ಈ ಕ್ಷಣ, ಈ ಸಮಯ, ಈ ದಿನ ನನ್ನದು ಎಂದು ಭಾವಿಸೋಣ. ಮತ್ತೆ ಮತ್ತೆ ಆಲೋಚನೆಗಳೇನಾದರೂ ನಮ್ಮ ತಲೆಯಲ್ಲಿ ಬರುತ್ತಿದ್ದರೆ ಮತ್ತೆ ಅದನ್ನು ಒಂದು ಡಸ್ಟ್ಬಿನ್ಗೆ ಕಸದ ರೀತಿಯಲ್ಲಿ ಎಸೆದು ಮತ್ತೆ ಶ್ವಾಸವನ್ನೇ ಗಮನಿಸೋಣ. ಸ್ನಾನ ಮಾಡಿ ನಮ್ಮ ದೇಹವನ್ನು ಹೇಗೆ ಶುಚಿಗೊಳಿಸುತ್ತೇವೆಯೋ ಹಾಗೆ ಪ್ರತಿದಿನ ನಮ್ಮ ಮನಸ್ಸನ್ನು ಈ ಧ್ಯಾನದಿಂದ ಶುಚಿಗೊಳಿಸೋಣ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ನಮ್ಮೊಳಗೆ ಅಡಗಿರುವಂತಹ ಸುಪ್ತ ಶಕ್ತಿ ಎಲ್ಲವನ್ನೂ
ಈ ಧ್ಯಾನ ನಮಗೆ ನೆರವೇರಿಸುತ್ತದೆ. ಧ್ಯಾನದಿಂದ ನೂರಾರು ಪ್ರಯೋಜನಗಳಿವೆ, ಆದರೆ ನಾವು ಮಾಡಬೇಕಷ್ಟೆ. ಈಗ ಮನಸ್ಸು ಶೂನ್ಯವಾಗಿದೆ, ಆಲೋಚನಾರಹಿತವಾಗಿದೆ. ಯಾವಾಗ ಮನಸ್ಸು ಶೂನ್ಯವಾಗುತ್ತದೋ ಆಗ ವಿಶ್ವದಲ್ಲಿರುವ ಆ ಕಾಸ್ಮಿಕ್ ಎನರ್ಜಿ ನಮ್ಮೆಡೆಗೆ ಪ್ರವೇಶಿಸುತ್ತಿರುವುದನ್ನು ಗಮನಿಸಿಕೊಳ್ಳೋಣ. ಮತ್ತೆ ಉಸಿರಾಟವನ್ನೇ ಗಮನಿಸೋಣ. ಯಾವುದೇ ಆಲೋಚನೆಗಳು ಬೇಡ. ಸಹಜವಾದ ಉಸಿರಾಟವನ್ನು ಮಾಡುತ್ತಾ ಒಂದು ಮೃದುವಾದ ಸಂಗೀತವನ್ನು ಆಲಿಸುತ್ತಾ ಸ್ವಲ್ಪ ಸಮಯದವರೆಗೂ ಧ್ಯಾನಸ್ಥರಾಗೋಣ. ನಾವು ಹೇಳುವವರೆಗೂ ಯಾರು ಕಣ್ಣನ್ನು ತೆರೆಯಬೇಡಿ.
ಉಸಿರಾಟದ ಕಡೆ ಗಮನ. ಕೇವಲ ಸಹಜ ಸರಳವಾದ ಉಸಿರನ್ನೇ ಗಮನಿಸೋಣ. ಎರಡು ನಿಮಿಷಗಳು. ಒಂದು ನಿಮಿಷಗಳು. ಮೂವತ್ತು ಸೆಕೆಂಡುಗಳು. ಸೆಕೆಂಡುಗಳು. ನಿಧಾನವಾಗಿ ದೇಹ ಎಚ್ಚರಿಕೆಗೆ ಮರಳೋಣ. 5, 4, 3, 2, 1, 0. ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ ಕೈಗಳನ್ನು ಇಳಿಸಿ ಹಾಗೆ ನಿಧಾನವಾಗಿ ಕಣ್ಣುಗಳ ಮೇಲಿಟ್ಟುಕೊಳ್ಳೋಣ. ಹಾಗೆ ಅಲ್ಲೇ 5 ನಿಮಿಷ 5 ಸೆಕೆಂಡುಗಳು ಗಮನಿಸಿ. ಈಗ ನಿಧಾನವಾಗಿ ಕೈಗಳನ್ನು ಇಳಿಸಿ ಮೃದುವಾಗಿ ನಿಧಾನವಾಗಿ ಕಣ್ಣುಗಳನ್ನು ಬಿಡೋಣ. ಓಕೆ ಮಾಸ್ಟರ್ಸ್, ಇಲ್ಲಿಯವರೆಗೂ ಅದ್ಭುತವಾದ ಸಂಗೀತ ಧ್ಯಾನ ಮಹಾವತಾರ್ ಫೌಂಡೇಶನ್ ಇಂದ ಕೊಟ್ಟಿದ್ದ ಎಲ್ಲ ಮಾಸ್ಟರ್ಸ್ಗೂ ಹಾಗೂ ಪ್ರಕೃತಿ ಮಾತೆಗೆ ಚಪ್ಪಾಳೆ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಓಕೆ ಮಾಸ್ಟರ್ಸ್, ಅದ್ಭುತವಾದ ಧ್ಯಾನ ಮಾಡಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಓಕೆ ಮಾಸ್ಟರ್ಸ್, ಪ್ರತಿನಿತ್ಯ ದಿನಕ್ಕೊಂದು ಮುದ್ರೆ ತಿಳಿಯಲಾಗುತ್ತದೆ. ಇವತ್ತಿನ ಮುದ್ರೆ ಯಾವುದು ಅಂತ ನೋಡೋಣ.
ಸಾಧ್ಯವಾದಷ್ಟು ಎಲ್ರೂ ವಿಡಿಯೋ ಆನ್ ಮಾಡ್ಕೋಬಹುದು. ಮಾಸ್ಟರ್ಸ್, ಇವತ್ತಿನ ಮುದ್ರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಜ್ಞಾನ ಮುದ್ರೆ ಅಥವಾ ಚಿನ್ಮುದ್ರೆ, ಇದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿಯೋಣ. ಮೊದಲನೇ ದಿನ, ಮಾನವ ದೇಹವು ಅಣುರೂಪದಲ್ಲಿರುವ ಬ್ರಹ್ಮಾಂಡವೆಂದು ಹೇಳಬಹುದು. ಅದು ಪಂಚಭೂತಗಳಾದ ಗಾಳಿ, ನೀರು, ಅಗ್ನಿ, ಭೂಮಿ ಹಾಗೂ ಆಕಾಶ ತತ್ವಗಳಿಂದ ರಚಿತವಾಗಿದೆ. ಈ 5 ವಸ್ತುಗಳು ನಿಯಮಿತವಾದ ಪ್ರಮಾಣದಲ್ಲಿ ಮಾನವ ದೇಹದಲ್ಲಿ ಸೇರಿಕೊಂಡಿವೆ. ಅವುಗಳ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಅನಾರೋಗ್ಯಗಳು ಸಂಭವಿಸುವ ಸಾಧ್ಯತೆಗಳಿವೆ. ಮುದ್ರೆಗಳು ಸಮತೋಲನವನ್ನು ಕಾಪಾಡಿ ಮಾನವ ದೇಹವನ್ನು ಆರೋಗ್ಯದಲ್ಲಿರುವಂತೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಮುದ್ರಾ ವಿಜ್ಞಾನಕ್ಕೆ ಬಂದಾಗ ಅನೇಕ ರೀತಿಯ ಮುದ್ರೆಗಳಿವೆ. ದೈಹಿಕ, ಮಾನಸಿಕ ಆರೋಗ್ಯ ಪ್ರಧಾನ ಮುದ್ರೆಗಳು, ಹಠಯೋಗ ಮುದ್ರಾ, ಆಧ್ಯಾತ್ಮಿಕ ಮುದ್ರೆಗಳು, ಹೀಗೆ ಹೇಳುತ್ತಾ ಹೋದರೆ ಅನೇಕ ರೀತಿಯ ಮುದ್ರಾ ವಿಧಾನಗಳಿವೆ. ಚಿಕಿತ್ಸಾ ಮುದ್ರೆಗಳು ಅಂತ ಬಂದಾಗ ಜ್ಞಾನ ಮುದ್ರಾ, ಆಕಾಶ ಮುದ್ರಾ, ಶೂನ್ಯ ಮುದ್ರಾ, ಈ ರೀತಿ 30 ತರದ ಮುದ್ರೆಗಳಿವೆ. ಇವತ್ತು ಎಲ್ಲರಿಗೂ ತಿಳಿದಿರುವ ಮುದ್ರೆ ಮತ್ತೊಮ್ಮೆ ಗಮನಿಸೋಣ. ಜ್ಞಾನ ಮುದ್ರಾ. ಮಾಸ್ಟರ್ಸ್, ನಾವೆಲ್ಲರೂ ಕೂಡ ಧ್ಯಾನ ಮುದ್ರಾ ಅಥವಾ ಚಿನ್ಮುದ್ರಾ ಹಾಕೊಂಡಿರ್ತೀವಿ ಅಥವಾ ನಾವು ಗಮನಿಸಿರ್ತೀವಿ. ತುಂಬಾ ಜನರು ಚಿನ್ಮುದ್ರನ ಉಪಯೋಗಿಸ್ತಾ ಇರ್ತಾರೆ. ಅದು ಹೇಗೆ ಅಂತ ನೋಡೋಣ. ಹೆಬ್ಬೆರಳು ಮತ್ತು ತೋರ್ಬೆರಳು ಎರಡೂ ತುದಿಗಳನ್ನು ನಿಧಾನವಾಗಿ ಸ್ಪರ್ಶಿಸಿ 2 ಕೈಗಳಿಂದ ಈ ರೀತಿ ಮಾಡಿ ಅಂಗೈ ಮೇಲ್ಮುಖವಾಗಿರಲಿ, ತೊಡೆಯ ಮೇಲಿಟ್ಟುಕೊಂಡು ಧ್ಯಾನಸ್ಥರಾಗೋದು. ಇದನ್ನು ಮುದ್ರೆಗಳ ರಾಜ ಅಂತಲೂ ಕರೀತಾರೆ. ಇದು ತುಂಬಾ ಪ್ರಮುಖವಾದ ಮುದ್ರೆ. ಕನಿಷ್ಠ ಅಂತಂದ್ರೆ 30 ನಿಮಿಷಗಳ ಕಾಲ ಮಾಡಬಹುದು. ಹಾಗೆ ನಾವು ಯಾವುದೇ ಮುದ್ರೆಗಳನ್ನು ಹಾಕಿದಾಗ ಪ್ರಾಣಮುದ್ರೆ ಕಿರುಬೆರಳು ಮತ್ತೆ ಉಂಗುರದ ಬೆರಳು ತುದಿಗಳನ್ನು ಅಗ್ನಿ ತತ್ವದ ಹೆಬ್ಬೆರಳಿನಿಂದ ನಿಧಾನವಾಗಿ ಸ್ಪರ್ಶಿಸಿ, ಇನ್ನ 2 ಬೆರಳುಗಳು ನೇರವಾಗಿರುತ್ತದೆ. ಇದು ಪ್ರಾಣಮುದ್ರೆ. ನಾವು ಯಾವುದೇ ಮುದ್ರೆಗಳನ್ನು ಹಾಕಿದಾಗ, ಉದಾಹರಣೆಗೆ 40 ನಿಮಿಷ ನಾವು ಚಿನ್ಮುದ್ರಲ್ಲಿ ಕುಳಿತುಕೊಂಡಿದ್ದೀವಿ ಅಂತಂದ್ರೆ, ಅದಾದ ಮೇಲೆ 10 ನಿಮಿಷ ಅಥವಾ 20 ನಿಮಿಷ ನಾವು ಜ್ಞಾನ ಮುದ್ರೆ ಹಾಕಿ ಕುಳಿತುಕೊಂಡಾಗ 5 ನಿಮಿಷ ಪ್ರಾಣ ಮುದ್ರೆನ ನಾವು ಮಾಡಲೇಬೇಕು. ಓಕೆ ಮಾಸ್ಟರ್ಸ್. ಇನ್ನ ಈ ಚಿನ್ಮುದ್ರಾದಿಂದ ಆಗುವಂತಹ ಪ್ರಯೋಜನಗಳನ್ನ ಸ್ವಲ್ಪ ನೋಡೋಣ. ಮಿದುಳು ಮತ್ತು ಸ್ನಾಯುಗಳಿಗೆ ಚೈತನ್ಯ ಕೊಡುತ್ತದೆ. ಮಾನಸಿಕ ಒತ್ತಡ ನಿವಾರಣೆ, ಹುಚ್ಚು, ಉನ್ಮಾದ, ಕೋಪ ನಿವಾರಣೆ, ಜ್ಞಾಪಕ ಶಕ್ತಿ ವೃದ್ಧಿ, ನಿದ್ರಾಹೀನತೆ, ಇನ್ನೂ ಹಲವಾರು ಹೇಳ ಹೊರಟರೆ ಒಂದು 10 ಪೇಜಷ್ಟು ನಾವು ಈ ಜ್ಞಾನ ಮುದ್ರೆ ಬಗ್ಗೆ ಹೇಳಬಹುದು. ಆ ಭಗವಂತರೇ ಈ ಮುದ್ರೆಯಲ್ಲಿ ಕುಳಿತು ಪ್ರತಿ ಕ್ಷಣ ಶಕ್ತಿಯನ್ನು ತುಂಬಿಕೊಳ್ತಾ ಇರ್ತಾರೆ. ನಾವು ಫೋಟೋದಲ್ಲಿ ನೋಡ್ತಾ ಇರ್ತೀವಿ. ಓಕೆ ಮಾಸ್ಟರ್ಸ್, ಇವತ್ತಿನ ಸಂಗೀತ ಧ್ಯಾನ ಇದರ ಜೊತೆ ಮೊದಲನೇ ಮುದ್ರೆ, ದಿನಕ್ಕೊಂದು ಮುದ್ರೆ, ಚಿನ್ಮುದ್ರೆ ಬಗ್ಗೆ ಹೇಳಲಾಯಿತು. ಓಕೆ ಮಾಸ್ಟರ್ಸ್, ಸಮಯ ತುಂಬಾ ಆಗಿದೆ. ಆದರೂ ಕೂಡ ಇನ್ನು 5 ನಿಮಿಷ ಒಳಗಡೆ ನಾವು ಇವತ್ತಿನ ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ಓಕೆ ಮಾಸ್ಟರ್ಸ್, ಎಲ್ಲ ಹಳೆ ಮಾಸ್ಟರ್ಸ್ ಮತ್ತು ಹೊಸ ಮಾಸ್ಟರ್ಸ್ ಜಾಯ್ನ್ ಆಗಿದ್ದೀರಾ. ಇವತ್ತಿನ ಮೊದಲನೇ ದಿನದ ಸಂಗೀತ ಧ್ಯಾನ ಕಾರ್ಯಕ್ರಮ ನಿಮಗೆಲ್ಲ ಏನಿಸ್ತು, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಗೊಳ್ಳಾಗುತ್ತೆ. 2 ಮಾಸ್ಟರ್ಸ್ ಇಂದ ನೀವು ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ ನೀವು ಆಪ್ಷನ್ ಅಲ್ಲಿ ಹ್ಯಾಂಡ್ ರೈಸ್ ಕೊಟ್ರೆ ನಾವು ಆಪ್ಷನ್ ಕೊಡ್ಬೋದು. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಎಸ್ ಮೇಡಮ್.
ನೀವು ಅನ್ಮ್ಯೂಟ್ ಆಪ್ಷನ್ ನ ಜಸ್ಟ್ ಕ್ಲಿಕ್ ಮಾಡಿ. ಅನ್ಮ್ಯೂಟ್ ಅಂತ ಇದೆ, ಜಸ್ಟ್ ಹಿಂಗ್ ಕ್ಲಿಕ್ ಮಾಡಿ. ಹಾ, ಮಾತಾಡಿ ಮೇಡಮ್. ತುಂಬಾ ಅದ್ಭುತವಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದಾಗುತ್ತೆ. ಅಂದ್ರೆ ನೀವು ಹೊಸಬ್ರಾ ಮೇಡಮ್? ಹೌದು, ಇವತ್ತೇ ಬಂದಿದ್ದು. ಹೌದಾ? ಧ್ಯಾನ ಚೆನ್ನಾಗಾಯ್ತಾ ಮೇಡಮ್? ತುಂಬಾ ಚೆನ್ನಾಗಾಯ್ತು. ಮಾಡ್ತೀನಿ, ನಾನು ಸ್ವಲ್ಪ ಗೊತ್ತಿದೆ. ಆದ್ರೆ ಇವತ್ತು ನೀವು ಸಂಗೀತ ಅದು ಅಂದ್ರೆ ಸ್ವಲ್ಪ ಬಾಯಿ ಅವಾಗ ಅವಾಗ ಓಪನ್ ಆಗ್ತಾ ಇತ್ತು, ಅದು ಗೊತ್ತಾಗ್ಲಿಲ್ಲ ಯಾಕೆ ಅಂತ. ಇಲ್ಲ, ನೀವು ಮೊದಲನೇ ಸತಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ನೀವು ಪ್ರತಿನಿತ್ಯ ಬಂದ್ರೆ ನಿಮಗೆ ಒಂದು ವಾರದ ನಂತರ ನಿಮ್ಗೆ ತುಂಬಾ ಅದ್ಭುತವಾದ ರಿಸಲ್ಟ್ ಗೊತ್ತಾಗುತ್ತೆ ಧ್ಯಾನದಿಂದ. ನಾವು ಗಮನಿಸ್ಬೇಕಷ್ಟೇ. ಓಕೆ ಇವತ್ತು ಮಾಸ್ಟರ್. ಒಂಥರ ತುಂಬಾ ಚೆನ್ನಾಗೇ ಆಯ್ತು. ಹಾ, ಎಸ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನಾದ್ರೂ ಇದ್ರೆ ಶೇರ್ ಮಾಡ್ಬೋದು. ನೀವು ಹ್ಯಾಂಡ್ ರೈಸ್ ಮಾಡ್ಬೋದು. ಶ್ರೀನಿವಾಸ ಸರ್ ಮಾತಾಡ್ತೀರಾ? ಇಲ್ಲ ಧ್ಯಾನ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅವರು. ಸರ್, ನೀವು ಆಪ್ಷನ್ ಇದೆಯಲ್ಲ, ಹ್ಯಾಂಡ್ ರೈಸ್ ಮಾಡಿದ್ರೆ ನಾವಿಲ್ಲಿ ಆಪ್ಷನ್ ಕೊಡ್ಬೋದು. ಎಸ್ ಸರ್, ಮಾತಾಡಿ. ಚಿನ್ಮುದ್ರೆ ಹೇಳಿದ್ರಲ್ಲ, ಅದು ಹಾಕೊಂಡು ಹಾಗೆ ಕೊಡ್ತಿದ್ದೆ ಮೇಡಮ್, ಬೇರೆ ಏನಿಲ್ಲ. ಧ್ಯಾನ ತುಂಬಾ ಚೆನ್ನಾಗಿತ್ತು. ನಂದಿದು 6th ಕ್ಲಾಸ್. ಓಂಕಾರದು ತುಂಬಾ ಎಫೆಕ್ಟ್ ಅಂತ ಅನ್ಸುತ್ತೆ ಅಷ್ಟೇ. 6 ಕ್ಲಾಸಲ್ಲಿ ಅಬ್ಸರ್ವ್ ಮಾಡಿರೋ ಹಾಗೆ ಆ ಓಂಕಾರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವತ್ತು ತುಂಬಾ ಎಫೆಕ್ಟಿವ್ ಆಗಿತ್ತು. ಗೊತ್ತಿಲ್ಲ, ನನಗ್ ಮಾತ್ರ ಆತರ ಫೀಲ್ ಆಯ್ತಾ ಬೇರೆ ಫೀಲ್ ಆಯ್ತಾ ಗೊತ್ತಿಲ್ಲ. ಮಿಕ್ಕಿದ್ದು ಓಕೆ, ಎಲ್ಲಾನು ಚೆನ್ನಾಗಿದೆ. ಆ ಓಂಕಾರ ಅದು ತುಂಬಾ ಎಫೆಕ್ಟ್ ಇತ್ತು ಅಷ್ಟೇ ಮೇಡಮ್. ಓಕೆ ಸರ್. ಥ್ಯಾಂಕ್ ಯು. ಇಲ್ಲಿ ಥ್ಯಾಂಕ್ ಯು. ಮುಖ್ಯವಾಗಿ ನಾವು ಧ್ಯಾನ ಕುಳಿತಾಗ ಉಸಿರು ಕಡೆ ಗಮನ ಕೊಡ್ಬೇಕು. ನಾವು ಏನಿದೆ ಉಸಿರಾಟದಲ್ಲಿ, ಉಸಿರು ತಗೊಳ್ಳೋದು ಉಸಿರು ಬಿಡೋದು ಏನಿದೆ ಅಂತ ಪ್ರಶ್ನೆ ಬಂದಾಗ ಅದೊಂದು ಗುಟ್ಟು ಅಂತಾನೆ ಹೇಳ್ಬೋದು. ಈಗ ಆಮೆ, ಎಲ್ರಿಗೂ ಗೊತ್ತಿದೆ ಈ ವಿಚಾರ. ಆಮೆ ತುಂಬಾ ದೀರ್ಘವಾದ ಉಸಿರಾಟ ಆಡುತ್ತೆ. ಅದು ಎಷ್ಟೋ ವರ್ಷಗಳ ಕಾಲ, 100, 200, 300 ವರ್ಷಗಳ ಕಾಲ ಬದುಕುತ್ತೆ. ಅದೇ ನಾವು ಶ್ವಾನ ತಗೊಂಡಾಗ ತುಂಬಾ ವೇಗವಾದ ಒಂದು ಉಸಿರಾಟ ಆಡ್ತಾ ಇರುತ್ತೆ. ಅದು ಅಲ್ಪಾಯುಷಿ, ಅಲ್ಪ ಒಂದು ಆಯುಷ್ಯ ಇರುತ್ತೆ. ಹಾಗೆ ಇದ್ರಲ್ಲಿ ನಾವು ಕಂಡುಹಿಡಿಬಹುದು. ಹಾಗೆ ನಾವು ಉಸಿರು ಕಡೆ ನಾವು ಗಮನ ಕೊಟ್ಟು ಸಹಜ ಸರಳವಾದ ಉಸಿರಾಟ ಮಾಡ್ತಾ ಇದ್ರೆ, ಪ್ರತಿ ದಿನ ನಾವು ತಪ್ಪದೆ 21 ದಿನಗಳ ಕಾಲ ಮಾಡಿದ್ರೆ ನಮ್ಗೆ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಓಕೆ ಮಾಸ್ಟರ್ಸ್, ಇಲ್ಲಿಯವರೆಗೂ ಸಂಗೀತ ಧ್ಯಾನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಹಾಗೂ ಯೂಟ್ಯೂಬ್ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಉತ್ತಮವಾದ ಆಲೋಚನೆ, ಪಾಲನೆ ಹಾಗೂ ಆರೋಗ್ಯ ರಹಿತ, ಔಷಧ ರಹಿತ ಜೀವನ ನಮ್ಮದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.